ಇದೊಂಥರ ವಿಚಿತ್ರವಾಗಿದೆಯಲ್ವಾ? ದೇವರೇ ಗಾಯ ಮಾಡ್ತಿರೋ ಹಂಗಿದೆ ಈ ಸಬ್ಜೆಕ್ಟು. ಇಷ್ಟಕ್ಕೂ ಏನಕ್ಕೆ ಮಾಡಬೇಕು ನಮಗೆಲ್ಲ ದೇವರು ಗಾಯ? ನಿಶ್ಶಬ್ದವಾಗಿ ಸಂದೇಶ ಕೇಳಬೇಕಾದ್ರೆ ನಿಶ್ಶಬ್ದವಾಗಿ, ಏಕೆಂದರೆ ನಾವೆಲ್ಲರೂ ಕೇಳ್ತಿರುವಂತಹದ್ದು ಆ ಸರ್ವೇಶ್ವರನ ಸರ್ವಶಕ್ತನ ಮಾತುಗಳು. ಆ ಮಾತಿಗೆ ಬೆಲೆ ಕೊಟ್ಟು ನಿಶ್ಶಬ್ದವಾಗಿರಬೇಕು. ಓಕೆ, ಇಷ್ಟಕ್ಕೂ ದೇವ್ರ ಗಾಯ ಮಾಡುವಂಥ ಅನಿವಾರ್ಯತೆ ಏನು ಪ್ರಿಯರೇ ದೇವರಿಗೆ? ಗಾಯ ಮಾಡಿದ್ರೆ ನಮಗೇನಾಗತ್ತೆ? ನಮಗೆ ಗಾಯ ಮಾಡಿದ್ರು ಅಂತ ಅಂದ್ಕೊಳ್ಳಿ ದೇವರು, ನಮಗೇನಾಗತ್ತೆ? ನೋವಾಗತ್ತಾ? ಬಾಧೆ ಆಗತ್ತಾ? ಈ ದೇವ್ರಿಗೆ ಇಷ್ಟನ ನಮಗೆ ನೋವಾಗುವಂತಹದ್ದು, ಬಾಧೆ ಆಗುವಂತಹದ್ದು? ಇಲ್ಲ. ಆದರೂ ಏನಕ್ಕೆ ಗಾಯ ಮಾಡ್ತಾರೆ? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ಇಷ್ಟಕ್ಕೂ ದೇವ್ರ ಗಾಯ ಮಾಡ್ತಾರ, ಆ ವಿಚಾರ ನಮ್ಗೆ ಅರ್ಥ ಆಗಬೇಕಲ್ವ ಇನ್ನೂ ಸುಸ್ಪಷ್ಟವಾಗಿ. ಯೋಬನ ಗ್ರಂಥ 5ನೇ ಅಧ್ಯಾಯ, ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ, 5:18. ಅದಕ್ಕಿಂತ ಮುಂಚೆ ಒಂದೇ ಒಂದು ಸಾಲನ್ನು ಓದೋಣ, ಏಕೆಂದರೆ ಅದು ಯಾರು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಅವಾಗ. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ, ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ. ಗಾಯ ಮಾಡೋದು ಯಾರಂತೆ? ದೇವರು. ಗಾಯ ಕಟ್ಟುವಂತಹದ್ದು ಯಾರಂತೆ? ದೇವ್ರೆ. ಈ ಕಟ್ಟುವಂತಹ ವಿಚಾರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಏಕೆಂದರೆ ಎಲ್ಲ ಸಭೆಗಳಲ್ಲೂ ಇದೆ ಅಲ್ವಾ ಹೇಳ್ಕೊಡುವಂತಹದ್ದು. ನಾರ್ಮಲಾಗಿ ಏನು ಹೇಳ್ಕೊಡ್ತಾರೆ? ಗಾಯ ಕಟ್ಟುವಂಥವ್ರು ಅಂದರೆ ಗಾಯ ವಾಸಿ ಮಾಡುವಂಥವ್ರು ದೇವ್ರೆ ಅಂತ. ಇದು ನಾವು ನಾರ್ಮಲಾಗಿ ಆಲೋಚನೆ ಮಾಡೋದ್ರಿಂದ ಇದನ್ನು ಪಕ್ಕಕ್ಕೆ ಇಡೋಣ. ಇಷ್ಟಕ್ಕೂ ಗಾಯ ಮಾಡ್ತಾರಂತೆ ದೇವರು. ಆ ವಿಚಾರದ ಬಗ್ಗೆ ಇವತ್ತಿನ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ. ನಮಗೆ ಗಾಯ ಮಾಡಿದ್ರೆ ದೇವ್ರಿಗೆ ಬರುವಂತಹ ಲಾಭ ಏನು? ನಮಗೆ ಗಾಯ ಮಾಡಿದ್ರೆ ದೇವ್ರಿಗೆ ಬರುವಂತಹ ಲಾಭ ಏನು? ನೀವು ಆಗಾಗ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಏನೇನು ಮಾಡ್ತೀರಾ? ಹೋಗಲಿ, ಒಬ್ಬೊಬ್ಬರು ಒಂದೊಂದು ಮಾಡ್ತಾರಲ್ವ. ಏನೇನು ಮಾಡ್ತೀರಾ? ಬೆಲ್ಟ್ ತೊಗೊಂಡು ಹೊಡೆಯೋರಂಥವ್ರು ಒಂದು ಸ್ವಲ್ಪ ಜನ. ತಂದೆ ಆದರೆ ಬೆಲ್ಟಲ್ಲಿ ಹೊಡಿತಾರೆ, ತಾಯಿ ಆದರೆ ಚಾಕುವನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು, ಹೌದಾ, ಬರೆ ಇಟ್ಬಿಡುವಂತಹದ್ದು. ಇದೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಮಾಡ್ತಿರುವಂತಹ ಗಾಯಗಳು. ಏನಕ್ಕೋಸ್ಕರ ಗಾಯ ಮಾಡಿದ್ರಿ ನಿಮ್ಮ ಮಕ್ಕಳಿಗೆ ನೀವು? ಬುದ್ಧಿ ಕಲೀಲಿ ಅಂತನೇನಾ? ಹಾಗಾದರೆ ದೇವ್ರಿಗೆ ನಾವೇನಾಗಬೇಕು? ದೇವ್ರು ನಮಗೇನಕ್ಕೋಸ್ಕರ ಗಾಯ ಮಾಡಬೇಕು? ಅಷ್ಟೇ ಅಲ್ವಾ? ಹಾಗಾದರೆ ನಾವು ನಡೆಯದೇ ಇರಬೇಕಾಗಿರುವಂತಹ ಮಾರ್ಗದಲ್ಲಿ ಯಾವಾಗ ನಡೀತೀವೋ, ದೇವ್ರು ಬೇಡ ಅಂದಿರುವಂಥ ಕೆಲಸವನ್ನು ಯಾವಾಗ ಮಾಡ್ತೀವೋ ಅವಾಗ ದೇವ್ರು ಗಾಯ ಮಾಡ್ತಾರಂತೆ. ಅದಕ್ಕೆ ಇಲ್ಲಿ ಬರ್ಸಿರುವಂತಹದ್ದು, ಗಾಯ ಮಾಡುವಂತಹದ್ದು ದೇವ್ರೇ. ಗಾಯ ಮಾಡಿದ್ರೆ ನಾವು ಕಲಿತೀವ ಪ್ರಿಯರೇ? ಇಷ್ಟಕ್ಕೂ ದೇವ್ರು ಗಾಯ ಮಾಡಿದ್ರೆ ನಾವು ಕಲಿತೀವ? ಇಷ್ಟಕ್ಕೂ ಯಾರ್ಯಾರು ಗಾಯ ಮಾಡಿದ್ದಾರೆ ಕೈ ಎತ್ತಿ ದೇವರು ಇಲ್ಲಿ ಕೂತಿರುವಂಥವ್ರಿಗೆ ಯಾರ್ಯಾರು ಗಾಯ ಮಾಡಿದ್ದಾರೆ? ಇಷ್ಟೇ ಜನಕ್ಕ ಗಾಯ ಆಗಿರುವಂತಹ ದೇವರ ಕಡೆಯಿಂದ? ಇಷ್ಟೇ ಜನಕ್ಕ? ಬ್ರದರ್, ಎಲ್ಲೂ ಸಹ ದೇವರು ನನಗೆ ನನಸಿನಲ್ಲೋ ಬಂದು ಬೆಲ್ಟ್ ತೊಗೊಂಡು ಹೊಡೆದಿಲ್ಲ, ಚಾಕು ಕಾಯಿಸಿ ಬರೆ ಇಟ್ಟಿಲ್ಲ. ದೇವರು ಎಲ್ಲೂ ಗಾಯ ಮಾಡಿರುವಂತಹ ನನಗಂತೂ ಮೆಮರಿಯಲ್ಲಿಲ್ಲ. ನೀವು ಅದು ಏನು ಮಾತಾಡ್ತಿದ್ದೀರಾ ಅಂತಲೇ ನನಗೆ ಅರ್ಥ. ಯಾಕೆಂದರೆ ತುಂಬ ಜನಕ್ಕೆ ಈ ಕ್ಲಾರಿಟಿ ಇರಲ್ಲ ಇನ್ನು. ದೇವರು ಹೇಗೆ ಗಾಯ ಮಾಡ್ತಾರೆ? ಇಷ್ಟಕ್ಕೂ ಬೆಲ್ಟ್ ತೊಗೊಂಡು ಹೊಡಿತಾರ? ಇನ್ನು ಹೇಗೆ ಗಾಯ ಮಾಡ್ತಾರೆ ನೋಡೋಣ ಸತ್ಯವೇದದಲ್ಲಿ. ದೇವ್ರು ಗಾಯ ಮಾಡಿದ್ರೆ ಯಾವ ರೀತಿ ಇರುತ್ತೆ? ತಂದೆ ತಾಯಿ ಮಾಡಿರುವಂತಹ ಗಾಯಗಳು ನಿಮಗೆ ಪರಿಚಯ ಇರುತ್ತೆ. ದೇವ್ರು ಮಾಡಿರುವಂತಹ ಗಾಯ ಹೇಗಿರುತ್ತೆ? ಯೋಬನ ಗ್ರಂಥ 33ನೇ ಅಧ್ಯಾಯ, ಯೋಬನ ಗ್ರಂಥ 33ನೇ ಅಧ್ಯಾಯ 19ನೇ ವಚನ, 33:19. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ಈ ದೇವ್ರ ಕಡೆಯಿಂದ ಆಗುವಂತಹ ಗಾಯಕ್ಕೆ ಒಂದು ಎಕ್ಸಾಂಪಲ್. ಹೇಗಿರುತ್ತೆ ದೇವ್ರು ಮಾಡುವಂತಹ ಗಾಯ? ಒಂದು ವಾರ ಹುಷಾರಿಲ್ಲದೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇಮಿಡಿಯೇಟಾಗಿ ಏನು ನೆನಪು ಬರಬೇಕು? ದೇವರು ಗಾಯ ಮಾಡಿದ್ದಾರೆ. ಇದು ದೇವ್ರು ಮಾಡುವಂತಹ ಗಾಯ. ಬ್ರದರ್, ಯಾಕೋ ಬ್ರದರ್ ಎದ್ದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಬ್ರದರ್. ಈ ನಡುವೆ ಮೂಳೆಗಳೆಲ್ಲ ನೋವು, ಒಂದೇ ಸಮನೆ ನೋವು, ಮೂಳೆಗಳು ಬಿಡದಂತೆ ನೋವುತ್ತೆ. ಮಾತ್ರೆ ತಗೊಳ್ಳುವವರೆಗೂ ನೋವು ಹೋಗೋದಿಲ್ಲ, ಕಂಟಿನ್ಯೂಸ್ ಆಗಿ ನೋವುತ್ತಿರುತ್ತೆ. ಕಾರಣ ಏನು? ದೇವರು ಗಾಯ ಮಾಡಿದ್ದಾರೆ. ಇವಾಗ ಓದಂತಹ ವಚನದಲ್ಲಿ ಅದೇ ಪ್ರಿಯರೇ ಇರುವಂತಹದ್ದು. ಇನ್ನೊಂದು ಸಾರಿ ಓದೋಣ. ಇದಲ್ಲದೆ
ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ. ಅಸ್ಥಿ ಅಂದರೆ ಏನು? ಅಸ್ಥಿಪಂಜರ ಅಂತ ಕರಿತೀರಲ್ವ, ಏನು ಅಸ್ಥಿಪಂಜರ ಅಂದರೆ ಏನು? ಮೂಳೆಗಳು, ಹೌದಾ? ಅಸ್ಥಿ ಅಂದರೆ ಮೂಳೆ. ಅಲ್ಲೇನಂತ ಬರ್ಸಿದ್ದಾರೆ ಹಾಗಿದ್ರೆ? ನಿತ್ಯವಾದ ಅಂದರೆ ಯಾವಾಗಲೂ ಇರುವಂಥ ಅಸ್ಥಿಪೀಡನದಿಂದಲೂ ಮೂಳೆಗಳ ನೋವಿನಿಂದ ಏನು ಮಾಡ್ತಾರೆ ಅಂತ ಕೆಳಗಡೆ, ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ಶಿಕ್ಷೆ ಅಂದರೆ ದೇವರು ಶಿಕ್ಷೆ ಕೊಡ್ತಿದ್ದಾರೆ ಅಂತಲ್ಲ ಅದರ ಅರ್ಥ. ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ. ಶಿಕ್ಷಿಸಲ್ಪಡುವನು ಅಂತ ಹೇಳಿದ್ರೆ ದೇವರು ಶಿಕ್ಷಣ ಅಂದರೆ ಏನು? ಇಷ್ಟಕ್ಕೂ ಟೀಚಿಂಗ್, ಟ್ರೈನಿಂಗ್, ಹೌದಲ್ವಾ? ಶಿಕ್ಷಣ ತರಬೇತಿ ಕೇಂದ್ರ ಈ ಹೆಸರನ್ನು ನೋಡಿದ್ದೀವ? ಅಲ್ಲಿ ಏನು ಕೊಡ್ತಾರೆ? ಇಷ್ಟಕ್ಕೂ ಏನು ಕೊಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಅದೇ ದೇವರು ಮಾಡ್ತಾರಂತೆ. ದೇವರು ಹೇಗೆ ಟ್ರೈನಿಂಗ್ ಕೊಡ್ತಾರೆ? ಹೇಗೆ ಗಾಯ ಮಾಡ್ತಾರೆ? ಹಾಸಿಗೆ ಮೇಲೆ ನೀಟಾಗಿ ಒಂದು ವಾರ ಮಲಗಿಸಿ, ಮೂಳೆಗಳ ನೋವು, ತುಂಬ ನೋವಾಗ್ತಿದೆಯಾ, ತುಂಬ ಬಾಧೆ ಆಗ್ತಿದೆಯಾ? ಯಾವಾಗಲಾದರೂ ಹಾಸಿಗೆ ಮೇಲೆ ಮಲ್ಕೊಂಡು ಒಂದು ವಾರ ರಜಾ ಹಾಕಿದ್ದೀರಾ, ಕೆಲಸಕ್ಕೆ 2 ದಿನ ರಜಾ ಹಾಕಿದ್ದೀರಾ, 3 ದಿನ ರಜಾ ಹಾಕಿದ್ದೀರಾ? ಯಾರು ಮಾಡಿದಂತಹ ಗಾಯ ಅದು? ದೇವರೇ ಮಾಡಿದಂತಹ ಗಾಯ. ಇಷ್ಟಕ್ಕೂ ಈ ಥರ ಗಾಯ ಮಾಡಿದ್ರೆ ಮನುಷ್ಯ ಪಾಠ ಕಲಿತಾನ? ನಿಮಗೇನು ಅನಿಸುತ್ತೆ? ಕಲಿತಾನ? ಈ ಥರ ಗಾಯ ಮಾಡಿದ್ರೆ ಮನುಷ್ಯ ಪಾಠ ಕಲಿತಾನ? ನೀವು ನೋಡಿದ್ದೀರಾ ಯಾರೆಲ್ಲಾದರೂ ಕಲ್ತಿರುವಂತಹದ್ದು? ನಾನು ಹೇಳಲ್ಲ ಎಷ್ಟು ಜನ ಕಲಿತೀವಿ ಅಂತ. ಗಾಯ ಆಗುವುದಕ್ಕಿಂತ ಮುಂಚೆ ಮಾತ್ರ ನಮ್ಗೆ ಇಷ್ಟ ಬಂದಂತೆ ಜೀವಿಸ್ತಿರ್ತೀವಿ. ಗಾಯ ಆದ ತಕ್ಷಣ ನಮ್ಮ ಬಿಹೇವಿಯರ್ ಎಷ್ಟು ಬೇಗ ನಾವು ಪಾಠ ಕಲಿತೀವಿ ಅಂತ ಹೇಳಲ್ಲ. ನಾನು ಉದಾಹರಣೆಗೆ ಈ ವೀಲಿಂಗ್ ಮಾಡುವಂಥವ್ರನ್ನ ನೋಡಿರ್ತೀರ ಪ್ರಿಯರೇ ನೀವು ರಸ್ತೆಯಲ್ಲಿ, ಯವನಸ್ಥರು. ಓಕೆ, ವೀಲಿಂಗ್ ಅಂದರೆ ಏನು? ಒಂದೇ ಚಕ್ರದಲ್ಲೂ ಗಾಡಿ ಓಡಿಸುವಂತಹದ್ದು, ಹೌದಾ? ಓಕೆ, ಈ ಡ್ರ್ಯಾಗ್ ರೇಸ್ ಮಾಡಿಕೊಂಡು ವೀಲಿಂಗ್ ಮಾಡ್ಕೊಂಡು ಎಲ್ಲ ಹೋಗ್ತಿರ್ತಾರೆ. ಅವ್ರು ಚೆನ್ನಾಗಿರ್ತಾರಲ್ವ? ಚೆನ್ನಾಗಿರ್ಬೇಕಾದ್ರೆ, ಆರೋಗ್ಯವಾಗಿರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಬುದ್ಧಿವಾದ ಹೇಳಿ, ಈ ಥರ ಎಲ್ಲ ಮಾಡಬಾರ್ದು ಕಣೋ. ಬೈಕ್ ಇರುವಂತಹದ್ದು 2 ಚಕ್ರದಲ್ಲಿ ಓಡಿಸ್ಲಿಕ್ಕೆ ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಿಸ್ಬೇಕು ಅಂತ ಅವ್ರಿಗೆ ಬುದ್ಧಿ ಹೇಳಿ ನೋಡಿ. ಕೇಳ್ತಾರೆ? ಏನಂತಾರೆ? ನನಗೆ ಬರುತ್ತೆ, ನಾನು ಮಾಡ್ತೀನಿ, ಇದು ನನ್ನ ಟ್ಯಾಲೆಂಟು, ಹೌದಾ? ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಲ್ವಾ? ನಿನ್ನ ಕೈಯಲ್ಲಿ ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಿನ್ಗೆ ಹೊಟ್ಟೆ ಕಿಚ್ಚಲ್ವಾ ಅಂತ ಏನೇನೋ ಮಾತಾಡಿರ್ತಾರೆ. ನನಗೆ ಹೇಳಲಿಕ್ಕೆ ನೀನು ಯಾರು? ಈ ರೀತಿಯಾಗಿರುವಂತಹ ದುರಹಂಕಾರದ ಮಾತೆಲ್ಲ ಮಾತಾಡಿರ್ತಾರೆ. ಒಂದು ದಿನ ಬರುತ್ತೆ, ಇವ್ರಿಗೆ ವೀಲಿಂಗ್ ಮಾಡ್ತಾ 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 ಒಂದು ಕಡೆ ಬಿದ್ದು ಸಿಂಪಲಾಗಿ ಕಾಲುಗಳಲ್ಲಿರುವಂತಹ 2 ಜಾಯಿಂಟ್ಗಳು ಕಟ್ಟಾಯಿತು ಅಂತ ಅಂದ್ಕೊಳ್ಳಿ. ಅವಾಗ ಎಲ್ಲಿ ಮಲಗಿಸಿರ್ತಾರೆ ಇವ್ರನ್ನ? ಎಲ್ಲಿ? ಹಾಸ್ಪಿಟ್ಲಲ್ಲಿ, ಹೌದಾ? ಈ ಮುಂಚೆ ಚೆನ್ನಾಗಿದ್ದಾಗ ಮನೆಗೆ ಪಾಸ್ಟರ್ ಬಂದರೆ ಈ ವ್ಯಕ್ತಿಗೆ ಆಗ್ತಿರೋದಿಲ್ಲ. ಮನೆಗೆ ಪಾಸ್ಟರ್ ಪ್ರಾರ್ಥನೆ ಮಾಡಿ ಹೋಗೋಣ ಅಂತ ಹೇಳಿ ಬಂದರೆ ಯಾರಿಗೆ ಆಗ್ತಿರೋದಿಲ್ಲ? ಈ ವ್ಯಕ್ತಿಗೆ ಆಗ್ತಿರೋದಿಲ್ಲ, ಹೌದಾ? ಚರ್ಚ್ಗೆ ಅವತ್ತು ಬರದೇ ಇರುವಂತಹ ವ್ಯಕ್ತಿ, ಪ್ರಾರ್ಥನೆ ಮಾಡದೇ ಇರುವಂತಹ ವ್ಯಕ್ತಿ, ಇನ್ನೊಬ್ಬರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳದೇ ಇರುವಂತಹ ವ್ಯಕ್ತಿ, ಈ ವ್ಯಕ್ತಿ ಇವಾಗ ಎಲ್ಲಿದ್ದಾನೆ? ಹಾಸ್ಪಿಟಲಲ್ಲಿ. ಈಗ ಹಾಸ್ಪಿಟಲಲ್ಲಿ ಈತನ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ನೋಡಿ. ಅಂದರೆ ಹಾಸ್ಪಿಟಲಲ್ಲಿ ಮಲಗಿಸಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾಡಿರುವಂಥ ಗಾಯ ಇದು? ದೇವರು. ಈಗ ಹಾಸ್ಪಿಟಲಲ್ಲಿ ಮಲಗಿಸಿರ್ಬೇಕಾದ್ರೆ ಈ ವ್ಯಕ್ತಿಯ ಪರಿಸ್ಥಿತಿ ಹೇಗಿರುತ್ತೆ? ಪ್ರಾರಂಭದಲ್ಲಿ ಚೆನ್ನಾಗಿರಬೇಕಾದ್ರೆ ಗೊತ್ತಿರುವಂಥವರು, ಸ್ನೇಹಿತರು, ಬಂಧು ಬಳಗ ಎಲ್ಲ ಬುದ್ಧಿವಾದ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಕಿವಿಗೆ ಹೋಗ್ತಿರೋದಿಲ್ಲ. ಇವಾಗ ಹಾಸ್ಪಿಟ್ಲಲ್ಲಿ ಹಾಸಿಗೆ ಮೇಲೆ ಮಲಗಿಸಿರ್ಬೇಕಾದ್ರೆ ಈ ರೀತಿ ಮಾಡಬಾರ್ದಿತ್ತು ಕಣೋ ನೀನು ಅಂತ ಯಾರಾದರೂ ಹೇಳಿದ್ರೆ ತನ್ನ ಕಾಲು ಮುರಿದೋಗಿರುವಂತಹದ್ದು ಗುರುತು ಬಂದು 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 ಆಟೋಮ್ಯಾಟಿಕ್ಕಾಗಿ ಬಾಯಲ್ಲಿ ಮಾತು ಬರ್ತಿಲ್ಲ ಅಂತ ಹೇಳಿದ್ರು ಕಣ್ಣಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ, ಹೌದಾ ಇಲ್ವಾ? ಹೌದಾ? ಮೊದಲು ಯಾರನ್ನು ಕಂಡ್ರೆ ಆಗ್ತಿರಲಿಲ್ಲ ಈ ವ್ಯಕ್ತಿಗೆ? ಪಾಸ್ಟ್ರನ್ನು. ಇವಾಗ ಯಾರು ಪಾಸ್ಟ್ರಲ್ಲ, ಸಭೆಯಿಂದ ಯಾರಾದರೂ ವಿಶ್ವಾಸಿಗಳು ಬಂದರೂ ಸಹ ಬಾಯಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಏನಾದರೂ ಏಟಾಗಿದೆ, ಎಲ್ಲೋ ಗಾಯ ಆಗಿದೆ, ಮಾತು ಬರ್ತಿಲ್ಲ ಈಗ ಆಟೋಮ್ಯಾಟಿಕ್ಕಾಗಿ. ಓಕೆ, ಈಗ ಮಾತಾಡ್ಲಿಕ್ಕೆ ಆಗದೇ ಇದ್ದರೂ ಸಹ, ಆಕ್ಸಿಜನ್ ಹಾಕಿದ್ರೂ ಸಹ ಕರಿತಿರ್ತಾರೆ ಹಿಂಗೆ ಕೈ ಸನ್ನೆ ಮಾಡಿ. ಏನು ಮಾಡಬೇಕಂತೆ? ಬಂದು ಪ್ರಾರ್ಥನೆ ಮಾಡಬೇಕು, ತಲೆ ಮೇಲೆ ಕೈ ಇಟ್ಟು, ಹೌದಾ? ಮೊದಲು ಪಾಸ್ಟ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಈ ವ್ಯಕ್ತಿಗೆ. ಈಗ ದೈವ ಸೇವಕರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಮೊದಲು ಬೈಬಲ್ ಯಾವತ್ತೂ ಓದದೇ ಇರುವಂತಹ ವ್ಯಕ್ತಿ ಇನ್ನು ಮುಂದೆ ಶಾಶ್ವತವಾಗಿ ಬೈಬಲ್ ತಲೆ ಕೆಳಗಡೆನೇ ಇರುತ್ತೆ, ಹೌದಾ? ಎಲ್ಲಿಂದ ಬಂತು ಇಷ್ಟೊಂದು ಭಕ್ತಿ? ಎಲ್ಲಿಂದ ಬಂತು ಇಷ್ಟೊಂದು ವಿಧೇಯತೆ? ಯಾರು ಮಾಡಿದ್ದು? ಹೌದಾ? ಈಗ ನೀವು ಹೇಳಿ, ನಮಗೆ ಗೌರವ, ದೇವರ ಮೇಲೆ ಇರುವಂತಹ ಗೌರವ ಪ್ರಿಯರೇ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ, ಆರೋಗ್ಯದಾಯಕರು ಅಂತ ಹೇಳಿ ನೀವು ದೇವರನ್ನು ಆರಾಧನೆ ಮಾಡಿದ್ರೆ ನಿಮಗೆ ದೇವರ ಮೇಲೆ ಗೌರವ ಇರುತ್ತೆ ಖಚಿತವಾಗಿ. ಆದರೆ ಗಾಯ ಮಾಡುವಂತಹ ದೇವರು ಅಂತ ಆರಾಧನೆ ಮಾಡ್ತೀರಲ್ವ, ಅವಾಗೇ ನಿಮಗೆ ದೇವರ ಮೇಲೆ ಇನ್ನೂ ಅತ್ಯಂತ ಹೆಚ್ಚಾಗಿ 100 ಪಟ್ಟಷ್ಟು ಗೌರವ ಹೆಚ್ಚಾಗುವಂತಹದ್ದು, ಹೌದಾ ಇಲ್ವಾ? ಯಾಕೆಂದರೆ ಗಾಯ ವಾಸಿ ಮಾಡುವಂಥವ್ರು, ಓಕೆ, ಅದು ತಂದೆ ಆಗಿದ್ದರೆ ಮಾಡಬೇಕು. ಆದರೆ ಯಾವುದು ಶ್ರೇಷ್ಠವಾಗಿರುವಂತಹದ್ದು ದೇವರ ವಿಚಾರದಲ್ಲಿ? ಗಾಯ ಮಾಡುವಂತಹದ್ದು. ಎಷ್ಟು ಜನ ಮಾಡ್ತಾರೆ ಗಾಯ ಹೇಳಿ? ಯಾಕೆಂದರೆ ತುಂಬ ಜನಕ್ಕೆ
ಮನೆಯವರ ಜೊತೆ ಇರಲಿಕ್ಕೆ ಇಷ್ಟ ಇರೋದಿಲ್ಲ. ಅಂದರೆ ನಾರ್ಮಲಾಗಿ ಮನೇಲಿರುವಂತಹ ಜನರ ಜೊತೆ ಅವ್ರು ಹೊರಗಡೆ ಹೋಗಬೇಕಾದ್ರೂ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಫ್ರೆಂಡ್ಸು. ಯಾಕೆ? ಫ್ರೆಂಡ್ಸ್ ಏನು ಮಾಡೋದಿಲ್ಲ, ನಿಮ್ಮ ತಪ್ಪನ್ನು ಹೇಳೋದಿಲ್ಲ, ಹೌದಾ ಇಲ್ವಾ? ನಾರ್ಮಲಾಗಿ ಸಹಜವಾಗಿ ಸ್ನೇಹಿತರು ಅಂತ ಹೇಳಿದ್ರೆ ಯಾರು? ಸ್ನೇಹಿತರಲ್ಲಿ ಬಹುತೇಕ ಜನ ತಪ್ಪುಗಳನ್ನು ಹೇಳೋದಿಲ್ಲ. ನೀವು ಒಂದು ತಪ್ಪು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಈ ಯಾಕೋ ಅವನನ್ನು ಕಂಡ್ರೆ ತುಂಬ ಕೋಪ ಬರ್ತಿದೆ, ಇವತ್ತು ರಾತ್ರಿ ಹೋಗಿ ಹೊಡೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಹೇಳಿದ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಸ್ನೇಹಿತನ ಜೊತೆ. ಏನು ಮಾಡ್ತಾರೆ? ಹಿಂಗೆ ಹೋಗ್ಬೇಡ, ಜೊತೆಯಲ್ಲಿ ಕೈಯಲ್ಲೂ ಏನಾದರೂ ಇಟ್ಕೊಂಡು ಹೋಗುವಂಥ ಸಜೆಷನ್ ಕೊಡುವಂಥವ್ರೆ ತುಂಬ ಜನ, ಹೌದಾ ಇಲ್ವಾ? ಹಾಂ, ಇದು ಸ್ನೇಹಿತರಿಗಿರುವಂಥ ಬಹುತೇಕ ಸ್ನೇಹಿತರಿಗಿರುವಂಥ ಗುಣಲಕ್ಷಣ. ಆದರೆ ನಿಜವಾದ ಸ್ನೇಹಿತ ಅಂದರೆ ಯಾರು ಗೊತ್ತಾ ಪ್ರಿಯರೇ? ನಿಜವಾದ ಸ್ನೇಹಿತ ಅಂದರೆ ಯಾರು ಗೊತ್ತಾ? ಒಂದು ಸಾರಿ ನೋಡೋಣ, ಸತ್ಯವೇದದಲ್ಲಿ ಒಂದು ಸಾರಿ ನೋಡಿ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. ಜ್ಞಾನೋಕ್ತಿಗಳು 27:6. ಹೌದಾ? ಇನ್ನೊಂದು ಸಾರಿ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ನಿಜವಾದ ಮಿತ್ರ ಯಾರು? ಇವಾಗ ನೀವು ಓದಂತಹ ವಚನದ ಪ್ರಕಾರ ನಿಜವಾದ ಮಿತ್ರ ಯಾರು? ಗಾಯ ಮಾಡುವಂಥವರು, ಹೌದಾ? ಗಾಯ ಅಂತ ಹೇಳಿದ್ರೆ ಏನು? ನಿಮ್ಮ ಸುತ್ತ ಇರುವಂತಹ ಫ್ರೆಂಡ್ಸಲ್ಲಿ ನಿಮಗೂ ಒಂದಷ್ಟು ಜನ ಫ್ರೆಂಡ್ಸ್ ಇರಬಹುದು. ಓಕೆ, ನಿಮಗೊಂದು 10 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಅಂದರೆ 10 ಜನರಲ್ಲಿ ನಿಜವಾದ ಫ್ರೆಂಡ್ಸ್ ಯಾರು ಅಂತ ಹೇಳಿ ಹೆಂಗೆ ಡಿಸೈಡ್ ಮಾಡ್ಬೋದು ಇನ್ನು ಮುಂದೆ? ನೀವೇನು ತಪ್ಪು ಮಾಡಿದ್ರು ಸರಿ ಅಂತಿದ್ದಾರೆ. ಹಾಂ, ಫಸ್ಟ್ ಏನು ಮಾಡಬೇಕು? ಅವರ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡುವಂತಹದ್ದು ಒಳ್ಳೆಯದು. ಯಾಕೆ? ಇವ್ರು ನಿಜವಾಗ್ಲೂ ಮಿತ್ರ ಆಗಿದ್ದರೆ ನೀವು ತಪ್ಪು ಮಾಡ್ತಿರ್ಬೇಕಾದ್ರೆ ಏನು ಮಾಡಬೇಕು? ಬುದ್ಧಿ ಹೇಳಬೇಕಾ? ಅವ್ರು ಬುದ್ಧಿ ಹೇಳಿದಾಗ ನಿಮಗೆ ಆ ಕ್ಷಣದಲ್ಲಿ ಒಂದು ಚಿಕ್ಕ ಗಾಯ ಆಗ್ಬೋದು. ಈತನೇನು ನನ್ನ ಸ್ನೇಹಿತನೇ ಆಗಿದ್ಕೊಂಡು ನನಗೆ ಬುದ್ಧಿವಾದ ಹೇಳ್ತಾನೆ, ನಾನು ಮಾಡ್ತಿರುವಂತಹ ತಪ್ಪು ಅಂತ ಹೇಳ್ತಾನೆ. ಅದು ನಿಮ್ಮ ಮನಸ್ಸಿಗೆ ಒಂದು ಚಿಕ್ಕ ಗಾಯ ಆಗ್ಬೋದು. ಆದರೆ ಆ ಗಾಯ ಏನಕ್ಕೋಸ್ಕರ ಆಯಿತು? ಒಳ್ಳೆಯದಕ್ಕೆ, ಹೌದಲ್ವಾ? ಹಾಗಾದರೆ ಮಿತ್ರ ಏನು ಮಾಡ್ತಾನಂತೆ? ನಿಜವಾದ ಮಿತ್ರ, ಒಳ್ಳೆ ಮಿತ್ರ ಏನು ಮಾಡ್ತಾನಂತೆ? ಗಾಯ, ಒಳ್ಳೆಯ ವಿಚಾರಕ್ಕೋಸ್ಕರ. ಹಾಗಾದರೆ ಇಲ್ಲಿ ನಿಜವಾದ ಮಿತ್ರ ಅಂದರೆ ಪ್ರಪಂಚದಲ್ಲಿ ಯಾರು ಅಂತ ಕಾಣಿಸ್ತಿದೆ ನಿಮಗೆ? ದೇವರು. ಯಾಕೆಂದರೆ ಪ್ರತಿ ಸರಿ ನೀವು ತಪ್ಪು ಮಾಡಬೇಕಾದ್ರೆ ನಿಮಗೆ ಗಾಯ ಮಾಡಿ ಪಾಠ ಕಲಿಸ್ತಿರುವಂತಹ ದೇವ್ರೇನ ಕಲಿಸ್ತಿದ್ದಾರೆ? ಇಲ್ಲಾಂದರೆ ನಮ್ಮ ಜೀವನಗಳನ್ನ ಒಂದು ಸಾರಿ ನೋಡಿಕೊಂಡ್ರೆ ಪ್ರಿಯರೇ, ನಮ್ಮ ಜೀವನಗಳಲ್ಲಿ ನಾವು ಚೆನ್ನಾಗಿ ನೀಟಾಗಿ ಪಾಠ ಕಲಿತು ಯಾವಾಗ ಸುಧಾರಣೆ ಆಗ್ತೀವಿ ಅಂತ ಹೇಳಿದ್ರೆ ದೇವರು ಮಾಡುವಂತಹ ಗಾಯ. ಸಂಡೇ ಚರ್ಚಿಗೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಕೆಲಸ ಇದೆ ಅಂತ ಹೊರಟೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ಹಾಂ, ಅಲ್ಲೇನೋ ಆಗಿರುತ್ತೆ. ಅಂದರೆ ನಿಜವಾಗ್ಲೂ ತುಂಬ ಬೇಕಾಗಿರುವಂತಹ ಕೆಲಸ ಎಲ್ಲ ಇರಬೇಕಾದ್ರೆ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಅವಕಾಶ ಇದ್ದೂ ಸಹ ಸಭೆಗೆ ಹೋಗಿಲ್ಲ, 2 ವಾರ ಆಯಿತು. 3ನೇ ವಾರ ಏನಾದರೂ ಪೆಟ್ಟಾಗಿರುತ್ತೆ, ಆಟೋಮ್ಯಾಟಿಕ್ಕಾಗಿ 2 ಬೆರಳಿಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡು ನೀಟಾಗಿ ಚರ್ಚಲ್ಲಿ ಕಾಣಿಸ್ಕೊಳ್ತಿರ್ತೀವಿ. ಪ್ರೈಸ್ ದ ಲಾರ್ಡ್ ಬ್ರದರ್. ಏನಕ್ಕೋಸ್ಕರ 2 ವಾರ ಬಂದಿಲ್ಲ? 2ನೇ ವಾರದಲ್ಲಿ ದೇವ್ರು ಗಾಯ ಮಾಡಿದ್ದಕ್ಕೆ 3ನೇ ವಾರ ಬಂದಿದ್ದೀವಿ, ಹೌದಾ? ದೇವ್ರು ಗಾಯ ಮಾಡೋದ್ರಿಂದ ನಿಜವಾಗ್ಲೂ ಲೋಕದಲ್ಲಿ ಈ ಥರ ತುಂಬ ಜನ ನಿಮಗೆ ಸಿಕ್ಕೋದಿಲ್ಲ ಪ್ರಿಯರೇ. ಎಲ್ಲರೂ ನಾವು ಮಾಡಿರುವಂತಹದ್ದನ್ನು ಸರಿ ಅನ್ನುವಂಥವರೇ ನಿಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದರೆ, ನಿಜವಾಗ್ಲೂ ನಿಮ್ಮ ಸ್ನೇಹಿತರಾಗಿದ್ದರೆ ಏನು ಮಾಡಬೇಕು? ಬುದ್ಧಿ ಹೇಳಬೇಕು. ಬುದ್ಧಿ ಹೇಳಬೇಕಾದ್ರೆ ಗಾಯ ಮಾಡಬೇಕು. ಓಕೆ, ಇದಿಷ್ಟು ಸಹ ದೇವರು ಮಾಡುವಂತಹ ಗಾಯಗಳಲ್ಲಿ ಮೊಟ್ಟ ಮೊದಲನೇ ತರಹದ ಗಾಯ. ಯಾಕೆಂದರೆ ದೇವರು ಒಂದೇ ಥರದ ಗಾಯ ಎಲ್ಲರಿಗೂ ಮಾಡೋದಿಲ್ಲ ಪ್ರಿಯರೇ. ಎಲ್ಲರನ್ನೂ ಹಾಸಿಗೆ ಮೇಲೆ ಮಲಗಿಸಿ ಪಾಠ ಕಲಿಸಬೇಕು ಅನ್ನುವಂತಹ ರೂಲ್ ಏನಿಲ್ಲ. ದೇವರು ಮಾಡುವಂತಹ ಗಾಯಗಳಲ್ಲಿ ಡಿಸೈನ್. ಯಾಕೆಂದರೆ ನೀವು ನಿಮ್ಮ ಮಕ್ಕಳಿಗೆ ಮಾಡ್ತೀರಲ್ವಾ, ಒಬ್ಬರು ಬೆಲ್ಟ್ ತೊಗೊಂಡು ಹೊಡಿತೀರಾ, ಒಬ್ಬರು ಬರೆ ಹಾಕ್ತೀರಾ, ಇದೆಲ್ಲ ಇದೆಯಾ? ಹಾಂ, ದೇವರು ಸಹ ಮನುಷ್ಯರಿಗೆ ಪಾಠ ಕಲಿಸಬೇಕು ಅಂದಾಗ ಒಂದೇ ತರಹದ ಗಾಯ ಮಾಡೋದಿಲ್ಲ. ಹಾಗಾದರೆ ದೇವರ ಹತ್ರ ಬೇರೆ ಬೇರೆ ಡಿಸೈನ್ ಆಗಿರುವಂತಹ ಗಾಯಗಳನ್ನು ಮಾಡುವಂತಹ ಅವಕಾಶ ಇದೆಯಾ? ಹಾಂ. ಫಸ್ಟ್ ಟೈಪ್ ಆಫ್ ಗಾಯ ಯಾವುದು? 1ನೇ ತರಹದ ಗಾಯ ಯಾವುದು? ಹಾಸಿಗೆ ಮೇಲೆ ಮಲಗಿಸುವಂತಹದ್ದು. ಓಕೆ, ಈಗ 2ನೇ ತರಹದ ಗಾಯ ಯಾವುದು? ಒಬ್ಬ ಮನುಷ್ಯ ಕೆಟ್ಟೋಗಿದ್ದಾನೆ ಅಂತ ಹೇಳಿದ್ರೆ ಆತನ ಹಾಸಿಗೆ ಮೇಲೆ ಮಲಗಿಸಿ ಪಾಠ ಕಲಿಸ್ಬೋದು, ಹೌದಾ? ಗಾಯ ಮಾಡಿ ಪಾಠ ಕಲಿಸ್ಬೋದು. ಸಮಾಜ ಪೂರ್ತಿ ಕೆಟ್ಟೋಗಿದೆ ಅಂತ ಅಂದ್ಕೊಳ್ಳಿ, ಅವಾಗೇನು ಮಾಡಬೇಕು? ಎಲ್ಲರನ್ನೂ ಹಾಸಿಗೆ ಮೇಲೆ ಮಲಗಿಸ್ಬಿಡುವಂತಹದ್ದ? ಅವಾಗೇನು ಮಾಡಬೇಕು? ಸತ್ಯವೇದದಲ್ಲಿ ನೋಡೋಣ. ಇನ್ನೂ ಯಾವ ಥರ ಗಾಯ ಮಾಡ್ತಾರೆ? ಯೋಬನ ಗ್ರಂಥ 9ನೇ ಅಧ್ಯಾಯ 17ನೇ ವಚನ. 9:17.
ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಮುಂದೆ ಉಸಿರಾಡಗೊಡಿಸದೆ ಕಹಿಯಾದ ಪದಾರ್ಥದಿಂದ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಇನ್ನೂ ಯಾವ ಥರ ಗಾಯ ಮಾಡ್ತಾರಂತೆ ದೇವರು? ಇನ್ನೂ ಯಾವ ಥರ ಗಾಯ ಮಾಡುವಂತಹ ಶಕ್ತಿ ಇದೆಯಂತೆ ದೇವರಿಗೆ? ಬಿರುಗಾಳಿ. ಹಾಗಾದರೆ ಬಿರುಗಾಳಿಯ ಕೈ ಅಂದರೆ ಆ ಕ್ಯಾಟಗರಿಯಲ್ಲಿ ನಾವು ಯಾವುದನ್ನು ಕ್ಲಾಸಿಫೈ ಮಾಡ್ಬೋದು? ಬಿರುಗಾಳಿ ಅನ್ನೋದರ ಕೆಳಗೆ ನಾವು ಯಾವ್ಯಾವ ವಿಚಾರವನ್ನು ಕ್ಲಾಸಿಫೈ ಮಾಡ್ಬೋದು? ಬಿರುಗಾಳಿ, ಸುಂಟರಗಾಳಿ, ತುಫಾನು, ಸುನಾಮಿ, ಭೂಕಂಪ, ಇದನ್ನೆಲ್ಲ ಇದಕ್ಕೆ ಸೇರಿಸ್ಬೋದಾ? ಯಾಕೆಂದರೆ ಇದೆಲ್ಲ ಪ್ರಕೃತಿಯಿಂದ ನಡೆಯುವಂತಹದ್ದೇ ಅಲ್ವಾ? ಬಿರುಗಾಳಿ ಅನ್ನುವಂತಹದ್ದು, ಸುಂಟರಗಾಳಿ ಅನ್ನುವಂತಹದ್ದು, ಭೂಕಂಪ, ಸುನಾಮಿ, ಇದೆಲ್ಲ ಪ್ರಕೃತಿಯಿಂದನೇ ಆಗುವಂತಹದ್ದಲ್ವ? ಹಾಂ, ಸುನಾಮಿ ಬಂತು ಅಂತ ಅಂದ್ಕೊಳ್ಳಿ. ಏನಂತ ಅರ್ಥ ಮಾಡ್ಕೋಬೇಕು? ಟಿ ವಿ ನೋಡ್ತಿರುವಂತಹ ನಾವು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು? ಸುನಾಮಿ ಏನಕ್ಕೆ ಬಂತು ಅಂದಿದ ತಕ್ಷಣ ಬ್ರದರ್ ಆ ಕಡೆಯಿಂದ ಈ ಕಡೆ ಇಷ್ಟು ಸ್ಪೀಡಲ್ಲಿ ಗಾಳಿ ಬೀಸ್ತು, ಈಸ್ಟಿಂದ ಇಷ್ಟು ಸ್ಪೀಡಲ್ಲಿ ಗಾಳಿ ಬೀಸ್ತು, ವೆಸ್ಟಿಂದ ಈ ಸ್ಪೀಡಲ್ಲಿ ಗಾಳಿ ಬೀಸ್ತು ಅನ್ನುವಂತಹದ್ದಲ್ಲ. ದೇವರ ಮಕ್ಕಳ ಬಾಯಿಂದ ಬರಬೇಕಾಗಿರುವಂತಹ ಪ್ರಪ್ರಥಮ ಸೆಂಟೆನ್ಸ್ ಏನು? ದೇವರು ಗಾಯ ಮಾಡಿದ್ರು. ಭೂಕಂಪ ಬಂತ, ಏನಂತ ಹೇಳಬೇಕು? ದೇವರು ಗಾಯ ಮಾಡಿದ್ರು. ಒಂದು ಸುನಾಮಿ ಆಯಿತು ಅಂತ ಅಂದ್ಕೊಳ್ಳಿ ಪ್ರಿಯರೇ, ಪಾಠ ಕಲಿತೀವ? ಸುನಾಮಿಯಿಂದ ಪಾಠ ಕಲಿತೀವ? ಭೂಕಂಪದಿಂದ ಪಾಠ ಕಲಿತೀವ? ಮನುಷ್ಯರಿಗೆ ಎಂಥ ಮನಸ್ಥಿತಿಗಳಿರುತ್ತೆ ಅಂತ ಹೇಳಿದ್ರೆ, ಯಾರನ್ನಾದರೂ ಕರೆದು ಕೇಳಿ ಹೊರಗಡೆ ಪ್ರಪಂಚದಲ್ಲಿ, ಬ್ರದರ್ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಗುರಿ ಉದ್ದೇಶ ಎಲ್ಲ ಏನು ಅಂತ ಹೇಳಿದ್ರೆ, ಬ್ರದರ್ ಒಂದು 3 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ರೆ ಸಾಕು ಬ್ರದರ್, ಇನ್ನೇನು ಬೇಡ ಜಾಸ್ತಿ ಅಂತಾರೆ. ಹೌದಾ? ಏನು ಮಾಡಬೇಕಂತೆ? ಏನು ಮಾಡಬೇಕು? ಒಂದು 3 ಅಂತಸ್ತು ಮನೆ ಕಟ್ಟಿದ್ರೆ ಸಾಕು. ಓಕೆ, ಇಷ್ಟೇ ಜೀವನ ಅಂತ ಅಂದ್ಕೊಂಡಿರುವಂಥವ್ರಲ್ವ ನಾವೆಲ್ಲ? 3 ಅಂತಸ್ತು ಮನೆ ಕಟ್ಟಿದ್ರೆ ಅಷ್ಟೇ ಜೀವನ, ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡಿರುವಂಥವ್ರೆ ಅಲ್ವ ನಾವೆಲ್ಲರೂ? ಹಾಂ, ಹೌದು. ನೆಕ್ಸ್ಟ್ ದಿನ ಪೇಪರಲ್ಲಿ ಭೂಕಂಪ ಆಗಿ, ಎಲ್ಲೋ ಭೂಕಂಪ, ಇನ್ನು ನಾವು ಕಟ್ಟಿರೋ ಬಿಲ್ಡಿಂಗ್ ಬಿದ್ದಿಲ್ಲ ಕೆಳಗಡೆ, ಎಲ್ಲೋ ಭೂಕಂಪ ಆಯಿತು. ಟರ್ಕಿಯಲ್ಲಿ ಆಯ್ತಲ್ವ ರೀಸೆಂಟಾಗಿ? ಓಕೆ, ಈಗ ಭೂಕಂಪ ಆಯಿತು, ನಾವು 3 ಅಂತಸ್ತು ಮನೆಯನ್ನು ಕಟ್ಕೊಂಡಿದ್ದೀವಿ, ಅಲ್ಲಿ 15 ಅಂತಸ್ತು ಮನೆ ಪೂರ್ತಿಯಾಗಿ ಕೆಳಗಡೆ ಬಿದ್ದು ಹೋಯಿತು. ಹೌದಾ? ನಮ್ಮ ಮನೆಗಿಂತ 3 ಪಟ್ಟಷ್ಟು ದೊಡ್ಡ ಮನೆ ಕೆಳಗಡೆ ಬಿದ್ದು ಹೋಯಿತು. ಅವಾಗ ಅನಿಸುತ್ತೆ 3 ಫ್ಲೋರ್ ಕಟ್ಟಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಜೀವನ ಅಲ್ಲ. ದೇವ್ರು ಮಾಡಿರುವಂತಹ ಗಾಯದಿಂದ ಪಾಠ ಕಲ್ತ್ವಾ? ಅದು ನಮಗೆ ಹಾಕಿಲ್ಲ ಬರೆ. ಈ ಸರಿ ಎಲ್ಲಿ ಹಾಕಿದ್ರು ಬರೆಯನ್ನು? ಎಲ್ಲಿ ಹೇಳಬೇಕು? ಎಲ್ಲಿ ಹಾಕಿದ್ರು ಬರೆಯನ್ನು? ಎಲ್ಲೋ ಹಾಕಿದ್ರು. ಆ ಬರೆಯನ್ನು ನೋಡಿ ಕಲಿತೀವ? ಹೌದು. ನಿಮ್ಮ ಮನೇಲೂ ನಡೆಯುವಂತಹ ವಿಚಾರಣೆ ಅಲ್ವಾ ಪ್ರಿಯರೇ ಇದು? ಮಗ ಮಗಳು ಇಬ್ಬರು ಇದ್ದಾರೆ ಅಂತ ಅಂದ್ಕೊಳ್ಳಿ, ತರಲೆ ಮಾಡಿರುವಂತಹದ್ದು ಇಬ್ಬರು. ಆದರೆ ನೀವು ಒಬ್ಬರು ಹೊಡೆದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಇನ್ನೊಬ್ಬರು ಸೈಲೆಂಟಾಗಿ ಹೋಗ್ತಾರೆ. ಹೌದಾ ಇಲ್ವಾ? ಅದೇ ನಡೀತಿರುವಂತಹದ್ದು ಇಲ್ಲೂ ಸಹ. ದೇವರ ಆಸೆ ಒಂದೇ, ಆಕಾಂಕ್ಷೆ ಒಂದೇ. ನಮಗೆ ಬರೆ ಹಾಕಬೇಕಾ? ನಮಗೆ ಬರೆ ಹಾಕ್ತಾರೆ. ಇಲ್ಲ, ಇನ್ನೊಬ್ಬರು ಕಲಿಸಿದ್ರೆ ನಾವು ಪಾಠ ಕಲಿಯುವಂತಹ ರೀತಿಯಲ್ಲಿದ್ದರೆ ಇನ್ನೊಬ್ಬರು ಕಲಿಸ್ತಾರೆ, ಇನ್ನೊಬ್ಬರಿಗೆ ಬರೆ ಹಾಕ್ತಾರೆ. ಅದನ್ನು ನೋಡಿ ಕಲಿತೀವ? ನೀವು ಸತ್ಯವೇದವನ್ನು ಓದಿದಾಗ ದೇವರು ಪಾಠ ಕಲಿಸುವಂತಹ ಪ್ರೊಸೀಜರ್ ತುಂಬ ಸಿಂಪಲ್ ಆಗಿದೆ. ಹೌದಾ? ತಪ್ಪನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ನಮಗಿಂತ ಜಾಸ್ತಿ ತಪ್ಪು ಮಾಡಿರುವಂಥವ್ರಿಗೆ ಒಂದು ಬರೆ ಹಾಕಿ ತೋರಿಸ್ತಾರೆ, ಅಲ್ಲಿ ಬರೆ ಹಾಕಿದ್ದೀನಿ ನೋಡು, ನೀನು ನೋಡಿ ಕಲಿ ಅಂತ. ಹೌದಾ? ಇನ್ನೊಂದು ಸರಿ ತಪ್ಪು ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಅವಾಗೇನು ಮಾಡ್ತಾರೆ? ನೀವು ಹೇಳಬೇಕು. ಮೊದಲೇ ಸರಿ ಫಸ್ಟ್ ಟೈಮ್ ತಪ್ಪು ಮಾಡಿದಾಗ ಏನು ಮಾಡಿದ್ರು? ಇನ್ನೊಬ್ರಿಗೆ ಬರೆ ಹಾಕಿದ್ರು, ನಮಗೆ ತೋರಿಸಿದ್ರು. ಸೆಕೆಂಡ್ ಟೈಮ್ ತಪ್ಪು ಮಾಡಿದಾಗ ಏನು ಮಾಡ್ತಾರೆ? ನಮಗೆ ಬರೆ ಹಾಕ್ತಾರೆ. 3ನೇ ಸರಿ ತಪ್ಪು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ಬರೆ ಹಾಕಿರುವಂತಹ ಬರೆಯ ಮೇಲೆ ಇನ್ನೊಂದು ಸರಿ ಬರೆ ಹಾಕ್ತಾರೆ. ಬ್ರದರ್ ಇದೆಲ್ಲ ಸುಮ್ಮನೆ ನೀವು ಕತೆ ಹೇಳಬೇಡಿ, ಸತ್ಯವೇದದಲ್ಲಿ ಇದ್ದರೆ ತೋರಿಸಿ. ಒಂದು ಸರಿ ಓದೋಣ. ಈಗ ನೀವು ಓದಿರುವಂತಹ ವಚನವನ್ನು ಇನ್ನೊಂದು ಸರಿ ಓದಿ. ನೀವು ತೆಗೆದಿಟ್ಕೊಂಡಿರುವಂತಹ ವಚನವನ್ನು ಇನ್ನೊಂದು ಸಾರಿ ಓದಿ. ಯೋಬನ ಗ್ರಂಥ 9:17. ಹಾಂ, ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ. ಸಾಕು. ಅಂದರೆ ದೇವ್ರು ಏನು ಮಾಡ್ತಾರಂತೆ? ಒಂದೇ ಗಾಯ ಅಲ್ಲ, ಏನು ಮಾಡ್ತಾರೆ? ಗಾಯದ ಮೇಲೆ ಇನ್ನೊಂದು ಗಾಯ. ಆ ಪರಿಸ್ಥಿತಿಯನ್ನು ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ಗಾಯದ ಮೇಲೆ ಗಾಯ ಆದರೆ ಹೇಗಿರುತ್ತೆ ಪರಿಸ್ಥಿತಿ? ನಿಮ್ಮ ಗಾಯ ಆಯಿತು ಅಂತ ಅಂದ್ಕೊಳ್ಳಿ ಕೈಗೆ. ಓಕೆ, ನಾವು ಎಷ್ಟು ಹುಷಾರಾಗಿ ಕಾಪಾಡ್ಕೊಳ್ತೀವ ಗಾಯ ಆಗಿರುವಂತಹ ಪ್ರದೇಶವನ್ನು? ನಿಮ್ಮ ಗಾಯ ಆದರೆ ಅದ್ರ ಮೇಲೊಂದು ಮೆಡಿಸನನ್ನು ಅಪ್ಲೈ ಮಾಡ್ತೀರಾ, ಹೌದಲ್ವಾ? ಅದಾದ ನಂತರ ಒಂದು ಪ್ಲಾಸ್ಟರ್ನ ಏನಾದರೂ ಹಾಕ್ಕೊಳ್ತೀರಾ, ಅದ್ರ ಮೇಲೆ ಕಾಟನ್ ಇಟ್ಕೊಳ್ತೀರಾ, ಮತ್ತು ಅದ್ರ ಮೇಲೆ ಬ್ಯಾಂಡೇಜ್ ಹಾಕ್ಕೊಳ್ತೀರಾ. ಏನಕ್ಕೋಸ್ಕರ ಇಷ್ಟೊಂದು ಸಾಫ್ಟ್ ಮಾಡ್ತಿದ್ದೀರಾ ಜಾಗವನ್ನು?
ಎಲ್ಲೂ ತಗಲ್ಬಾರ್ದು, ಹೌದಾ? ತಗಲದಂತೆ ನೀವು ನೋಡ್ಕೊಳ್ತೀರಾ. ತಗಲಿದ್ರೂ ಸಹ ಏನೂ ಸಹ ಗಾಯಕ್ಕೆ ಆಗಬಾರದು. ಅಷ್ಟು ಹುಷಾರಾಗಿ ಕಾಪಾಡ್ಕೊಳ್ತೀರಾ ಅಲ್ವಾ ಗಾಯ ಆಗಿರುವಂತಹ ಜಾಗವನ್ನು. ಆದರೆ ದೇವರಿಗಿರುವಂಥ ಗುಣಲಕ್ಷಣ ಏನು ಅಂದರೆ, ಯಾಕೆಂದರೆ ದೇವರ ಒಂದು ಸೈಡ್ ನೋಡಿ ನಮ್ಗೆ ಅಭ್ಯಾಸ ಯಾವತ್ತೂ ಸಹ, ದೇವರಿಗೆ ಇನ್ನೊಂದು ಸೈಡು ಇದೆ. ಗಾಯ ಕಟ್ಟುವಂತಹ ದೇವರೇ, ದಾಯಕರು ದೇವರೇ ನಿಜ. ಆದರೆ ಇನ್ನೊಂದು ಸೈಡಲ್ಲಿ ದೇವರನ್ನ, ಇನ್ನೊಂದು ಆ್ಯಂಗಲಲ್ಲಿ ದೇವರನ್ನ ನೋಡಬೇಕಾದ್ರೆ ಹೇಗೆ ಕಾಣಿಸ್ತಾರೆ? ಗಾಯ ಮಾಡುವಂಥವರು. ಒಂದೇ ಗಾಯನ ಗಾಯದ ಮೇಲೆ ಗಾಯ. ಬರೀ ಹಾಕಿದ್ದೀರಾ, ಬರೀ ಬೆಳಿಗ್ಗೆನೇ ಬಿದ್ದಿದೆ ನಿಮ್ಮ ಮಗುವಿಗೆ, ಈಗ ಮತ್ತೆ ಮಧ್ಯಾಹ್ನ ಹಾಕ್ಲಿಕ್ಕೆ ನೀವು ಒಪ್ಪದೇ ಇರ್ಬೋದು, ದೇವರು ಒಪ್ಪದೇ ಇಲ್ಲ. ನಿಮ್ಮ ಮಗನಿಗೆ ಬೆಳಿಗ್ಗೆ ಒಂದು ತಪ್ಪು ಮಾಡ್ದ ಅಂತ ಅಂದ್ಕೊಳ್ಳಿ, ಅವಾಗ ನೀವು ಬರೆ ಹಾಕಿರ್ತೀರ, ಮಧ್ಯಾಹ್ನ ಇನ್ನೊಂದು ತಪ್ಪು ಮಾಡ್ದ, ಮತ್ತೆ ಬರೆ ಹಾಕ್ಲಿಕ್ಕೆ ಹೋಗೋಲ್ಲ, ಹೌದಾ ಇಲ್ವಾ? ಯಾಕೆಂದರೆ ನಿಮಗೆ ಒಂದು ಎಕ್ಸ್ಟ್ರಾ ಸಾಫ್ಟ್ ಕಾರ್ನರ್ ಇರುತ್ತೆ, ನನ್ನ ಮಗ ಹಾಳಾಗೋದ್ರೂ ಪರವಾಗಿಲ್ಲ, ಅವನಿಗೆ ನೋವಾಗಬಾರ್ದು ಅಂತ. ಆದರೆ ದೇವ್ರಿಗೆ ಅದು ಇರೋದಿಲ್ಲ ಅಲ್ವಾ? ನಂಬರ್ 1 ತಂದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವರೇ. ನನ್ನ ಮಗ ಸರಿ ಹೋಗಬೇಕು, ಆತನು ಪರಲೋಕಕ್ಕೆ ಬರಬೇಕು, ಅವನಿಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ಅವನ ಜೀವನದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ ಪರವಾಗಿಲ್ಲ. ಒಂದು ಬರೆ ಹಾಕಿದ್ದೀನಾ, ನೆಕ್ಸ್ಟ್ ಕಲ್ತಿಲ್ವಾ, ಇನ್ನೊಂದು ಸರಿ ಏನಾಗುತ್ತೆ? ಪಕ್ಕದಲ್ಲಿ ಬರೆ ಹಾಕೋದಿಲ್ಲ, ಎಲ್ಲಿ ಬರೆ ಹಾಕ್ತಾರೆ? ಅದರ ಮೇಲೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಹೇಳಿ ಬ್ರದರ್ ಅಂತ ಹೇಳಿದ್ರೆ, ಗಾಯಕ್ಕೆ ಬೆಸ್ಟ್, ಬರೆ ಮೇಲೆ ಬರೆ ಹಾಕಿರುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿ ಅಂತ ಹೇಳಿದ್ರೆ ಯಾವುದು? ಬೆಸ್ಟ್ ಎಕ್ಸಾಂಪಲ್ ಯಾವುದು? ಕೋವಿಡ್-19, ಹೌದಾ? ಕರೋನಾ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಏನಾಯಿತು? ಕೋವಿಡ್ ಬಂದಾಗ ಏನಾಯಿತು ಪ್ರಿಯರೇ? ಫಸ್ಟ್ ವೇವ್ ಬಂತು. ಓಕೆ, ಫಸ್ಟ್ ವೇವ್ ಬಂದಾಗ ಹೇಗಿತ್ತು ಪರಿಸ್ಥಿತಿ? ಉದ್ಯೋಗ ಲಾಕ್ಡೌನ್, ಸಂಬಳಗಳು ಕಟ್, ಮನೇಲಿರಬೇಕು. ಇಷ್ಟು ದಿನ ಬಿಸಿ ಬ್ರದರ್ ಅಂತ ಹೇಳಿ ಆಚೆನೇ ತಿರುಗ್ತಿದ್ದಂತಹ ನಾವು ಈಗ ತಣ್ಣಗೆ ಮನೇಲೆ ಮಲ್ಕೊಬಿಡ್ಬೇಕು, ಹೌದಾ? ಹಾಸಿಗೆ ಮೇಲೆ ಮಲಗಿಸಿದ್ದಾರೆ, ಜೊತೆಯಲ್ಲಿ ಕೋವಿಡ್ ತಂದು ಇಟ್ಟಿದ್ದಾರೆ. ಓಕೆ, ಈಗ ಪಾಠ ಕಲಿಬೇಕಲ್ವ? ನಮ್ಮ ಕೆಲಸ ಏನು? ಪಾಠ ಕಲಿಯುವಂತಹದ್ದು. ಸಮಾಜದ ಕೆಲಸ ಏನು? ಆಗ ಪಾಠ ಕಲಿಯುವಂತಹದ್ದು. ದೇವರು ಗಾಯ ಮಾಡಿದ್ದಾರೆ, ಪಾಠ ಕಲಿಬೇಕು. ಓಕೆ, ಅವಾಗವರೆಗೂ ಹೇಗಿತ್ತು ಪ್ರಿಯರೇ? ಕೋವಿಡ್ ಫಸ್ಟ್ ವೇವ್ ಬಂದಾಗ ಪರಿಸ್ಥಿತಿ ಹೇಗಿತ್ತು ಹೇಳಿ? ಲಾಕ್ಡೌನ್ ಅಲ್ವಾ ಪೂರ್ತಿಯಾಗಿ? ಪಬ್ಬು, ರೆಸ್ಟೋರೆಂಟ್ಗಳು, ಬಾರ್ಗಳು, ಲೈವ್ ಬ್ಯಾಂಡ್ಗಳು ಏನಾದರೂ ಓಪನ್ ಇತ್ತಾ? ಕುಣಿಯುವಂತಹದ್ದು, ಕುಪ್ಪಳಿಸುವಂತಹ ಜಾಗಗಳು ಏನಾದರೂ ಓಪನ್ ಇತ್ತಾ? ಸ್ಟೇಡಿಯಂಗಳು ಓಪನ್ ಇತ್ತಾ? ಏನು ಓಪನ್ ಇತ್ತು? ಏನೂ ಇಲ್ಲ, ಹೌದಾ? ಅದು ಪರಿಸ್ಥಿತಿ. ಇದೆಲ್ಲ ಕ್ಲೋಸ್ಡ್ ಆಗಿದ್ದಾಗ ಹೇಗಿದ್ರು ಜನ? ಅವರು ಸಹ ಮನೆಯಲ್ಲಿ ಸೈಲೆಂಟಾಗಿ ಅಂದರೆ ಅಷ್ಟರ ಮಟ್ಟಿಗೆ ಹೊರಗಡೆ ಹೋಗಿ ಕುಣಿದು ಕುಪ್ಪಳಿಸಿ ಕುಡಿದು ಈ ರೀತಿಯಾಗಿರುವಂತಹ ಪಾಪಗಳ ತಂಟೆಗೆ ಕೈ ಹಾಕದಂತೆ ಇದ್ದರು. ನೆಕ್ಸ್ಟ್, ದೇವರು ಇನ್ನೇನು ಸ್ವಲ್ಪ ಕರುಣೆ ತೋರಿಸೋಣ, ಒಂದು ಸರಿ ಗಾಯ ಮಾಡಿ ಆಗೋಗಿದೆ, ಇನ್ನೊಂದು ಸ್ವಲ್ಪ ದಿನ ಆಗ್ತಿದೆ, ಈಗ ಗಾಯ ವಾಸಿ ಆಗ್ತಿದೆ, ನನ್ನ ಮಕ್ಕಳು ಸರಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಏನು ಮಾಡಿದ್ರು? ಲಾಕ್ಡೌನ್ ಓಪನ್ ಆಯಿತು. ಆಮೇಲೆ ಏನು ಮಾಡಿದ್ವಿ ನಾವೆಲ್ಲರೂ? ಒಂದು ಸಾರಿ ಬರೆ ಹಾಕಿದ್ದಾಗ ದೇವ್ರು ಅಂದ್ಕೊಂಡಿದ್ದಂತಹ ವಿಚಾರ ಬೇರೆ. ಒಂದು ಸಾರಿ ಬರೆ ಹಾಕ್ತೀನಿ, ಮನೇಲಿ ಮಲಗಿಸ್ತೀನಿ. ಇಷ್ಟು ದಿನ ಸತ್ಯವೇದ ಓದಲಿಕ್ಕೆ ಟೈಮ್ ಇಲ್ಲದೇ ಇರುವಂತಹ ನನ್ನ ಮಕ್ಕಳು ಇನ್ನು ಮುಂದೆ ಫುಲ್ ಟೈಮೇ, ಇನ್ನು ಕೆಲಸನೇ ಇರೋದಿಲ್ಲ ಅಲ್ವಾ? ಇನ್ನು ಮನೇಲಿ ಏನೇನು ಕೆಲಸ ಇರೋದಿಲ್ಲ ಅಲ್ವಾ? ಇನ್ನು ಫುಲ್ ಟೈಮ್ ಇರಬೇಕಾದ್ರೆ ಇವಾಗ ಸತ್ಯವೇದವನ್ನು ಪ್ರತಿದಿನ ಓದ್ತಾರೆ ನನ್ನ ಮಕ್ಕಳು. ಇದು ದೇವ್ರ ಉದ್ದೇಶ ಅಂತ ಅಂದ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ಪ್ರತಿದಿನ ಸತ್ಯವೇದವನ್ನು ಓದ್ತಿರ್ತೀವಿ. ಯಾವಾಗ? ಲಾಕ್ಡೌನಲ್ಲಿ, ಹೌದಾ? ಮತ್ತೆ ಲಾಕ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ದೇವ್ರೇನು ಅಂದ್ಕೊಂಡಿರಬಹುದು? ಒಂದು ಸಾರಿ ಬರೆ ಹಾಕಿದ್ದೀನಲ್ವ, ಅದು ನೆನಪಿರುತ್ತೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ ನನ್ನ ಮಕ್ಕಳು. ನಾವೇನು ಮಾಡಿದ್ವಿ? ಮತ್ತೆ ಲಾಕ್ ಓಪನ್ ಆಗಿದ ತಕ್ಷಣ ಏನು ಮಾಡಿದ್ವಿ? ಹೌದಾ? ಮತ್ತೆ ಅದೇ ಜೀವನ, ಹಳೆಯ ಜೀವನ. ಸತ್ಯವೇದವನ್ನು ಪಕ್ಕಕ್ಕಿಟ್ವಿ, ಪ್ರಸಂಗಗಳನ್ನು ಕೇಳುವಂತಹದ್ದು ಪಕ್ಕಕ್ಕಿಟ್ವಿ, ಪ್ರಾರ್ಥನೆಗಳನ್ನು ಮಾಡುವಂತಹದ್ದು ಪಕ್ಕಕ್ಕಿಟ್ವಿ. ಕರೋನಾದಲ್ಲಿ ನೀವೇನು ಕಲ್ತ್ರಿ ಅಂತ ಹೇಳಿ ಕೇಳಿದ್ರೆ ಇಂಟರ್ವ್ಯೂಗಳನ್ನು ಮಾಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೊಟ್ಟಂಥ ಉತ್ತರ ಏನು? ಕರೋನಾ ತೊಗೊಂಬಂದಿದ್ದು ಏನಕ್ಕೆ ಇಷ್ಟಕ್ಕೂ ದೇವರು? ಏನಕ್ಕೆ? ಪಾಠ ಕಲಿಸ್ಬೇಕು ಅಂತನೇನ? ಯೋಚನೆ ಮಾಡಬೇಕು ಅಂತನೇನ? ನಮ್ಮ ಬದುಕಿನ ಬಗ್ಗೆ ಇಷ್ಟೇನ ಜೀವನ? ಅಲ್ಲಿ ತೊಗೊಂಡೋಗಿ ಶವಗಳನ್ನು ಒಂದೇ ಸರಿ ಉರುಳಿಸಿ ಒಂದೇ ಸರಿ ಮಣ್ಣು ಮುಚ್ಚುತ್ತಿದ್ದಾರಲ್ವ, ಕುಟುಂಬಸ್ಥರು ಸಹ ಪಕ್ಕದಲ್ಲಿಲ್ಲವಲ್ಲ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ. ಇಷ್ಟೇನ ಜೀವನ ಅಂತ ನಾವು ಪಾಠ ಕಲಿಬೇಕು ಅಂತಲೇ ಅಲ್ವಾ ಕರೋನಾ ತೊಗೊಂಡು ಬಂದಿತ್ತು. ನೀವೇನು ಕಲ್ತ್ರಿ ಅಂತ ಹೇಳಿ ಒಬ್ಬ ಫಿಲ್ಮ್ ಸ್ಟಾರ್ ಮುಂದೆ ಅಥವಾ ಒಬ್ಬ ಹೀರೋ ಮುಂದೆ ಮೈಕ್ ಹಿಡಿದು ಕೇಳಿದಾಗ, ನೀವು ಕೋವಿಡ್ ಬಂದಾಗ ಏನು ಕಲ್ತ್ರಿ ಸಾಹೇಬ್ರೆ ಅಂತ ಹೇಳಿ ಕೇಳಿದ್ರೆ, ನಾನು ದೋಸೆ ಹಾಕೋದು ಕಲ್ತಿದ್ದೀನಿ ಕೋವಿಡ್ ಬಂದಾಗ. ಹೌದಾ? ಮೊದಲು ಕೋವಿಡ್ ಬರೋದಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ನಾನು ಹೆಲ್ಪ್ ಮಾಡ್ತಿರಲಿಲ್ಲ ರೀ, ಇವಾಗ ಕೋವಿಡ್ ಬಂದಿದೆ, ಇವಾಗ ಗೊತ್ತಾಯ್ತು ಅವ್ರು ಪಡುವಂಥ ಕಷ್ಟ ಏನು ಮನೇಲಿ ಅಂತ ಗೊತ್ತಾಯಿತು, ಅದಕ್ಕೆ ಈಗ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ಇದಕ್ಕೆ ಕೋವಿಡ್ ತೊಗೊಂಬರ್ಬೇಕು ದೇವರು. ಓಕೆ, ಈಗ ಲಾಕ್ ಎಲ್ಲ ಓಪನ್ ಆಯಿತು, ಕೋವಿಡ್ ನಿಧಾನವಾಗಿ ಕಮ್ಮಿ ಆಗ್ತಿದೆ ಕೇಸ್ಗಳು. ಅದಾದ ನಂತರ ನಮ್ಮ ಅವತಾರಗಳು ಮತ್ತೆ ಮೊದಲಿನ ರೀತಿಯಲ್ಲಿ ಬದಲಾಯ್ತಲ್ವ. ಈಗೇನು ಮಾಡ್ಬೇಕು ಹೇಳಿ ದೇವರು? ಏನು ಮಾಡಬೇಕು?
ಈಗಾಗಲೇ ಕೋವಿಡ್ ಬಂದಾಗ ಸಂಬಳಗಳೆಲ್ಲ ಕಟ್ಟಾಗಿತ್ತಲ್ವ, ಸ್ಯಾಲ್ರಿಗಳು ಬರ್ತಾ ಇರಲಿಲ್ಲ ಅಲ್ವಾ, ಕೆಲಸಗಳು ಇಲ್ಲದೆ ಹೋಗಿತ್ತಲ್ವ, ಊಟಕ್ಕೂ ಇಲ್ಲದೆ ಇರುವಂಥ ಪರಿಸ್ಥಿತಿ ಅಲ್ವಾ, ಇಲ್ಲಿಂದ ಎಲ್ಲೆಲ್ಲಿಗೋ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿತ್ತಲ್ವ, ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿತ್ತಲ್ವ. ಹೌದು. ಆ ಪರಿಸ್ಥಿತಿಯಿಂದ ಮತ್ತೆ ದೇವರು ಕರುಣೆ ತೋರಿಸಿ, ಇಲ್ಲ ನನ್ನ ಮಕ್ಕಳಿಗೆ ಹಿಂಗಿಟ್ರೆ ಆಗೋದಿಲ್ಲ ಅಂತ ಹೇಳಿ ಒಂದೊಂದೇ ಸ್ವಲ್ಪ ಸ್ವಲ್ಪ ನಮಗೆ ರಿಲೀಫ್ ಕೊಡಬೇಕಾದ್ರೆ ಮತ್ತೆ ನಾವು ಬದಲೇ ಆಗಲಿಲ್ಲ ಅಲ್ವಾ. ಇವಾಗೇನು ಮಾಡಬೇಕು? ಬರೆ ಹಾಕಾಗೋಗಿದೆ, ಅದು ವಾಸಿ ಆಗ್ತಿದೆ. ಏನು ಮಾಡಬೇಕು? ಇನ್ನೊಂದು ಸಾರಿ ಅದ್ರ ಮೇಲೆ ಇನ್ನೊಂದು ಬರೆ ಹಾಕಿದ್ರು. ಅದೇ ಕೋವಿಡ್ ಸೆಕೆಂಡ್ ವೇವ್. ಹೌದಾ? ದೇವ್ರು ಎಷ್ಟು ನೀಟಾಗಿ ತಂದರು ಕೋವಿಡನ್ನು ಒಂದು ಸಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಫಸ್ಟ್ ವೇವ್ ಬಂತ ಒಂದೇ ಸಾರಿ ತಂದ್ರೆ, ಆ 4 ವೇವ್ಗಳು ಬಂದಾಗ 4 ವೇವ್ಗಳಲ್ಲಿ ಸತ್ತಂಥವರ ಸಂಖ್ಯೆಯನ್ನು ಒಂದೇ ಸಾರಿ ದೇವರ ಕೈಯಲ್ಲಿ ಅಷ್ಟು ಶವಗಳನ್ನು ಬೀಳಿಸ್ಲಿಕ್ಕೆ ಆಗ್ತಿತ್ತಾ ಇಲ್ವಾ? ಆಗ್ತಿತ್ತು. ಹಂಗೆ ಮಾಡಿದ್ರೆ ಒಂದು ಸಾರಿ ಚಿಕ್ಕದಾಗಿ ಬರೆ ಹಾಕ್ತೀನಿ, ಕಲಿಬಹುದು ನನ್ನ ಮಕ್ಕಳು. ಕಲ್ತ್ರ ಎರಡನೇ ಸಾರಿ ಇನ್ನೊಂದು ಸ್ವಲ್ಪ ಜೋರಾಗಿ ಅದ್ರ ಮೇಲೆ ಹಾಕಿದ್ರು. ಫಸ್ಟ್ ವೇವಲ್ಲಿ ಸತ್ತಂಥವ್ರಿಗಿಂತ ಎರಡನೇ ವೇವಲ್ಲಿ ಸತ್ತಂಥವರ ಸಂಖ್ಯೆ ಹೆಚ್ಚು. ಕಲ್ತ್ವ ಸೆಕೆಂಡ್ ವೇವಲ್ಲಿ? ಏನು ಮಾಡಿದ್ರು? ಥರ್ಡ್ ವೇವ್, ಫೋರ್ತ್ ವೇವ್. ಇದು ದೇವರು ಹಾಕುವಂತಹ ಬರೆಗಳು, ಇದು ದೇವರು ಮಾಡುವಂತಹ ಗಾಯ. ಇವಾಗ ಹೇಳಿ, ನಮ್ಮ ಒಳಿತಿಗೋಸ್ಕರನೇನಾ ಈ ಗಾಯ ಮಾಡ್ತಿರುವಂತಹದ್ದು? ನಮ್ಮ ಒಳಿತಿಗೋಸ್ಕರನೇನಾ? ಇಷ್ಟಕ್ಕೂ ಗಾಯ ಮಾಡಿದ್ರೆ ನಾವೇನು ಮಾಡ್ತೀವಂತೆ ಗೊತ್ತಾ? ಸತ್ಯವೇದದಲ್ಲಿ ಒಂದು ಮಾತು ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 30ನೇ ವಚನ, 20-30. ಹೌದಾ? ಏನು ಮಾಡುತ್ತಂತೆ? ಗಾಯಗಳು ಏನು ಮಾಡುತ್ತಂತೆ? ಕೆಟ್ಟತನವನ್ನು ತೆಗೆದು ಬಿಡುವವು. ನಮ್ಮ ಪಾಪಗಳನ್ನು ಏನು ಮಾಡುತ್ತೆ? ನಮ್ಮಿಂದ ಪಾಪಗಳನ್ನು ಯಾವುದಾದ್ರೂ ದೂರ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದು? ದೇವರು ಮಾಡುವಂತಹ ಗಾಯಗಳೇ. ನಿಮ್ಮ ಮಕ್ಕಳನ್ನು ನಾಳೆ ಶ್ರೇಷ್ಠರಾಗಿ ಸಮಾಜದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಯಾವುದು ಶ್ರೇಷ್ಠರಾಗಿ ಮಾಡುವಂತಹದ್ದು? ತಂದೆ ತಾಯಂದಿರಾಗಿ ನೀವು ಮಾಡುವಂತಹ ಗಾಯಗಳೇ. ಅದು ಗಾಯಗಳು ಅಂತ ಹೇಳಿದ್ರೆ ಬರೆ ಹಾಕಬೇಕು, ಬೆಳ್ಳಿ ತೊಗೊಂಡು ಹೊಡಿಬೇಕು ಅಂತಲ್ಲ. ನೀವು ಮಾತಿನಿಂದ ಬೇಕಾದರೂ ಗಾಯ ಮಾಡ್ಬೋದಾ? ನೀವು ಮಾಡಿರುವಂತಹ ತಪ್ಪು ಅಂತ ಗದ್ರಿ ಹೇಳ್ಬೋದಾ? ಅದು ಗಾಯನೇ ಅಲ್ವಾ ಮನಸ್ಸಿಗೆ. ನೀವು ಓದಂತಹ ವಚನವನ್ನು ಇನ್ನೊಂದು ಸಾರಿ ಓದಿ. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಮುಂದೆ ಏಟುಗಳು ನಿಮ್ಮ ಶರೀರಕ್ಕೆ ತಾಗಬೇಕು, ನೋವಾಗಬೇಕು ಅಂತೆಲ್ಲ ಕೊಡ್ತಿರುವಂತಹ ದೇವರು. ಆ ಏಟುಗಳು ಡೈರೆಕ್ಟಾಗಿ ಎಲ್ಲಿಗೆ ಹೋಗಿ ಮುಟ್ಟಬೇಕಂತೆ? ಅಂತರಂಗಕ್ಕೆ, ಮನಸ್ಸಿಗೆ ಹೋಗಿ ಮುಟ್ಟಬೇಕು. ನಮಗೆ ಮುಟ್ತಿದ್ಯಾ? ದೇವರು ಮಾಡ್ತಿರುವಂತಹ ಗಾಯಗಳು ಮುಟ್ತಿದೆಯಾ? ಈ ಕಡೆ ದೇವರು ಗಾಯಗಳನ್ನು ಮಾಡಿ ನನ್ನ ಮಕ್ಕಳನ್ನು ಸರಿ ಮಾಡಬೇಕು ಅಂತ ಒಂದು ಕಡೆಯಿಂದ ದೇವರು ಪ್ಲ್ಯಾನ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಅಪವಾದಿ ಇದ್ದಾನೆ. ಆತನೇನು ಮಾಡ್ತಾನೆ? ದೇವರು ಹಾಸಿಗೆ ಮೇಲೆ ಮಲಗಿಸಿದ್ದಾರೆ ಅಂತ ಅಂದ್ಕೊಳ್ಳಿ, ಜ್ವರ ತೊಗೊಂಬಂತು, ನೆಗಡಿ ತೊಗೊಂಡು ನಮಗೆ ಬರುವಂತಹ ಪ್ಲ್ಯಾನ್ಗಳೆಲ್ಲ ಏನು? ಮನುಷ್ಯರು ಸಾಧಾರಣವಾಗಿ ಏನೇನು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನೋವಾಗ್ತಿದೆ ಅಂತ ಅಂದ್ಕೊಳ್ಳಿ. ನೋವಾಗ್ತಿದ್ರೆ ಏನು ಮಾಡಬೇಕು? ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಿಲ್ಲ ನಾನು. ನೋವಾಗ್ತಿದ್ರೆ ಏನು ಮಾಡ್ತಾರೆ ಜನ? ನೀವು ಸಮಾಜದಲ್ಲಿ ನೋಡಿದಾಗ ಹೇಳಿದ್ರು ಯಾರೋ ಏನು ಮಾಡ್ತಾರೆ? ಹೌದಾ? ವೈನ್ ಸ್ಟೋರ್ಗೆ ಹೋಗುವಂತಹದ್ದು, ಚೆನ್ನಾಗಿ ಕುಡಿದು ಮನೆಗೆ ಬರುವಂತಹದ್ದು. ನಿಮ್ಮ ಗಾಯ ಗೊತ್ತಾಗಲಿ, ನೋವು ಗೊತ್ತಾಗಲಿ ಅಂತಲೇ ದೇವರು ಮಾಡಿದ್ದಲ್ವ? ನಾವೇನು ಮಾಡ್ತಿದ್ದೀವಿ? ಆ ನೋವು ಗೊತ್ತಾಗಬಾರ್ದು ಅಂತ ಈ ಕೆಲಸಗಳಿಗೆಲ್ಲ ಇಳಿತಿದ್ದೀವಿ. ಮನಸ್ಸಿಗೆ ತುಂಬ ಬಾಧೆ ಆಗಿದೆ ಅಂತ ಅಂದ್ಕೊಳ್ಳಿ. ಅದು ಯಾರು ಮಾಡಿರುವಂತಹ ಗಾಯ? ಇಷ್ಟಕ್ಕೆ ಯಾವುದೋ ಒಂದು ಘಟನೆ ಸಂಭವಿಸ್ತಿದೆ ನಮ್ಮ ಜೀವನದಲ್ಲಿ, ಮನಸ್ಸಿಗೆ ತುಂಬ ಬಾಧೆ ಆಗಿದೆ. ಇವಾಗ ಏನು ಮಾಡಿರ್ತೀವಿ? ಮನೆಗೆ ಬಂದು ಕಾಮಿಡಿ ಶೋ ಹಾಕ್ಕೊಂಡು ಟಿ ವಿಯಲ್ಲಿ ಕೂತ್ಕೊಂಡು ಜೋರಾಗಿ ನಗಿತಾ ಇರ್ತೀವಿ. ಹೌದಾ ಇಲ್ವಾ? ದೇವರು ಇದಕ್ಕೆ ಗಾಯ ಮಾಡಿದ್ದು ನಮಗೆ. ನಮ್ಮ ಜೀವನದಲ್ಲಿ ಏನೋ ಆಗಬಾರದಾಗಿರುವಂತಹ ವಿಚಾರ ಆಗುವಂತೆ ಮಾಡಿ, ನಮ್ಮ ಮನಸ್ಸಿಗೆ ನೋವಾಗುವಂತೆ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂತ ನಮಗೆ ಯೋಚನೆ ಮಾಡಬೇಕು. ತನ್ನ ಜೀವನದಲ್ಲಿ ಈ ಕಷ್ಟ ಏನಕ್ಕೋಸ್ಕರ ಬಂತು ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಅವನು ಗೊತ್ತಾಗುತ್ತೆ, ನಾನೇ ಗಾಯ ಮಾಡಿದ್ದು ಅಂತ ಗೊತ್ತಾಗುತ್ತೆ. ನನ್ನ ತಂದೆ ಮಾಡಿರುವಂತಹ ಗಾಯನ ಇದು. ಹಾಗಿದ್ರೆ ಏನೋ ತಪ್ಪು ಮಾಡಿರ್ತೀನಿ, ಅದಕ್ಕೋಸ್ಕರನೇ ಮಾಡಿರ್ತಾರೆ. ಆ ತಪ್ಪೇನು ಅಂತ ಹೇಳಿ ಹುಡುಕ್ತಾನೆ. ಆ ತಪ್ಪೇನು ಅಂತ ಹೇಳಿ ಹುಡುಕಿ ಆ ತಪ್ಪನ್ನು ಇನ್ನೊಂದು ಸಾರಿ ಮಾಡೋದಿಲ್ಲ, ಅದನ್ನು ಬಿಟ್ಬಿಡ್ತಾನೆ. ಇದು ದೇವರ ಆಲೋಚನೆ. ನಾವೇನು ಮಾಡ್ತಿದ್ದೀವಿ? ಮನಸ್ಸಿಗೆ ನೋವಾದರೆ ಕಾಮಿಡಿ, ಶರೀರಕ್ಕೆ ನೋವಾದರೆ ವೈನ್ ಸ್ಟೋರು. ಇದು ದೇವರ ಪದ್ಧತಿ. ನಾನು ಆಗಲೇ ಹೇಳ್ತಾ ಇದ್ನಲ್ವ, ದೇವರ ಸೀಕ್ವೆನ್ಸ್ ಹೇಗಿರುತ್ತೆ, ದೇವರು ಪಾಠ ಕಲಿಸುವಂತಹ ಸ್ಟೆಪ್ಸ್ ಅಂತ ಹೇಳಿ. ಹೌದಾ? ಫಸ್ಟ್ ಸ್ಟೆಪ್ಪಾಗಿ ಏನು ಮಾತಾಡ್ಕೊಂಡಿದ್ವಿ? ಅದಲ್ಲ. ದೇವರು ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕಾದ್ರೆ ಫಸ್ಟ್ ಎಷ್ಟು ಬರೆ ಹಾಕ್ತಾರೆ? ಯಾರಿಗೆ ಬರೆ ಹಾಕ್ತಾರೆ?
ಪಕ್ಕದಲ್ಲಿರುವಂಥವ್ರಿಗೆ, ಹೌದಾ, ನೋಡ್ ಕಲಿ ಅಂತ. ಕಲ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ನಮಗೆ ಹಾಕ್ತಾರೆ. ಮತ್ತೆ ಕಲ್ತಿಲ್ಲ ಅಂದರೆ ಏನು ಮಾಡ್ತಾರೆ? ಅದ್ರ ಮೇಲೆ ಇನ್ನೊಂದು ಹಾಕ್ತಾರೆ. ಮತ್ತೆ ಕಲ್ತಿಲ್ಲ ಅಂದರೆ ಅದ್ರ ಮೇಲೆ ಇನ್ನೊಂದು ಹಾಕ್ತಾರೆ. ಮತ್ತೆ ಕಲ್ತಿಲ್ಲ ಅಂತ ಹೇಳಿದ್ರೆ ಕೊನೆಯದಾಗ ಒಂದು ಬರೆ ಹಾಕ್ತಾರೆ. ನಮ್ಮನ್ನು ಈ ಲೋಕದಿಂದ ಲೋಕದಿಂದ ತೆಗಿತಾರಲ್ವ, ಆ ಸನ್ನಿವೇಶ ಇನ್ನೊಂದಷ್ಟು ಜನರಿಗೆ ಮೂವಿ ಆಗಬೇಕು. ಇನ್ನೊಂದಷ್ಟು ಜನರು ಅದನ್ನು ನೋಡಿ ಪಾಠ ಕಲಿಬೇಕು. ನಮ್ಗೆ ಅರ್ಥ ಆಯ್ತಾ ಪ್ರೊಸೀಜರ್ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ? ಫಸ್ಟ್ ಟೈಮ್ ಬೇರೆಯವ್ರಿಗೆ ಬರೆ ಹಾಕಿದ್ರು, ನೆಕ್ಸ್ಟ್ ಟೈಮ್ ನಮಗೆ ಹಾಕಿದ್ರು, ನೆಕ್ಸ್ಟ್ ಟೈಮ್ ಅದರ ಮೇಲೆ ಇನ್ನೊಂದು ಹಾಕಿದ್ರು. ಮತ್ತೆ ಕಲ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಸಾವು ಬರೋ ಹಂಗೆ ಮಾಡಿ ನಮ್ಮನ್ನು ಲೋಕದಿಂದ ತೆಗೆದು ಹಾಕಿರುವಂತಹದ್ದು ಪಕ್ಕದಲ್ಲಿರುವಂಥವರಿಗೆ ಬುದ್ಧಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿದೆ ಪ್ರೊಸೀಜರ್. ಇಷ್ಟಕ್ಕೂ ನಾವು ಯಾವಾಗ ಕಲಿತೀವಿ? ಈ ಪ್ರೊಸೀಜರಲ್ಲಿ ನಾವು ಯಾವಾಗ ಕಲಿತೀವಿ? ಫಸ್ಟ್ ಕಲಿತೀವ, ಲಾಸ್ಟ್ ಕಲಿತೀವ? ಫಸ್ಟೇ ಕಲಿತೀವ? ಬರೆ ಹಾಕುವುದಕ್ಕಿಂತ ಮುಂಚೆನೇ ಕಲಿತೀವ? ದೇವ್ರು ಹಾಕುವಂತಹ ಬರೆಗಳು ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಪ್ರಿಯರೇ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಾವೀದನ ಬಗ್ಗೆನೇ. ಸುಮಾರು ಸರಿ ನೀವು ಕೇಳಿದ್ದೀರ ಅಲ್ವಾ? ಒಂದೇ ಒಂದು ತಪ್ಪು ಮಾಡಿದ ತಕ್ಷಣ ಏನೇನು ಮಾಡಿಬಿಟ್ರು ದಾವೀದನ ಜೀವನವನ್ನು. ನಿಮಗೆ ಗೊತ್ತು ಆಮೇಲೆ ಎಷ್ಟು ಕಷ್ಟಗಳು ಬಂದು ಬೀಳುತ್ತೆ ಅಂತ. ದೇವರು ಮಾಡಿದಂತಹ ಈ ಗಾಯ ಆದ ನಂತರ ದಾವೀದನು ತಾನೀಗಾಗಲೇ ಮಾಡಿದಂತಹ ತಪ್ಪಿನ ಕಡೆ ಇನ್ನೊಂದು ಸಾರಿ ಜೀವನದುದ್ದಕ್ಕೂ ಯಾವತ್ತೂ ತಿರುಗಿನೂ ನೋಡಿಲ್ಲ. ನಮ್ಗೆ ಅರ್ಥ ಆಯ್ತಾ? ಗಾಯ ಮಾಡಿದ್ರೆ ಹೇಗೆ ಕಲಿಸ್ತಾರೆ ದೇವರು? ಹಂಗೆ ಕಲಿಸ್ತಾರೆ. ಇದರಲ್ಲಿ ನಾವು ಪ್ರಾರಂಭದಲ್ಲೇ ಕಲಿತರೆ ಬುದ್ಧಿವಂತರು, ಲಾಸ್ಟ್ವರೆಗೂ ಕಲಿಯೋದಿಲ್ಲ ಅಂತ ಹೇಳಿದ್ರೆ ಗಾಯ ಮಾಡುವುದಕ್ಕಿಂತ ಮುಂಚೆ ನಿಮಗೆ ಗೊತ್ತು ಪ್ರಿಯರೇ, ದೇವರು ಗಾಯ ಮಾಡ್ತಾರೆ ಅಂದಿದ ತಕ್ಷಣ ದೇವರು ಕ್ರೂರರು, ಕಠೋರರು ಅಂತ ದಯವಿಟ್ಟು ಅನ್ಕೋಬೇಡಿ. ಇಷ್ಟಕ್ಕೂ ಒಬ್ಬ ಮನುಷ್ಯನಿಗೆ ಗಾಯ ಮಾಡುವುದಕ್ಕಿಂತ ಮುಂಚೆ ಹೇಗಿರುತ್ತೆ ಗೊತ್ತಾ ದೇವರ ಪ್ರಯತ್ನ? ಹೇಗಿರುತ್ತೆ ಗೊತ್ತಾ? ಗಾಯ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಇಮಿಡಿಯೇಟಾಗಿ ಮಾಡ್ತಾರೆ? ತಪ್ಪು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಶಿಕ್ಷೆ ಆಗುತ್ತಾ? ಪ್ರಾರಂಭದ ತಪ್ಪು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಶಿಕ್ಷೆ ಆಗುತ್ತಾ? ನೀವು ನೋಡಿದ್ದೀರಾ ನಿಮ್ಮ ಜೀವನಗಳಲ್ಲಿ, ನಿಮಗೆ ಗೊತ್ತಿರುತ್ತೆ. ಎಷ್ಟೋ ತಪ್ಪು ಮಾಡಿರ್ತೀವಿ, ಆವಾಗ ಅದಕ್ಕೆಲ್ಲ ಇಮಿಡಿಯೇಟಾಗಿ ಶಿಕ್ಷೆ ಕೊಡ್ತಿದ್ರಾ? ಸಡನ್ನಾಗೆಲ್ಲ ಏನು ಮಾಡಿರ್ತಾಯಿದ್ರು? ನಮಗೆ ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ಏನು ಮಾಡಿರ್ತಾಯಿದ್ರು? ಒಂದು ಸಾರಿ ಸತ್ಯವೇದದಿಂದ ನೋಡೋಣ ಈ ಮಾತನ್ನು. ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ 17ನೇ ವಚನ. 6:17. ಆ ಕೇಡು ಬರುವುದಕ್ಕಿಂತ ಮುಂಚೆ, ಆ ಕೇಡು ಬರ್ತಿದೆಯಲ್ವ, ಆ ಕೇಡು ಏನು? ಇವತ್ತಿನ ಸಂದೇಶದ ಭಾಷೆಯಲ್ಲಿ ಹೇಳಿ. ಕೇಡು ಬರ್ತಿದೆ ಅಂದಿದ ತಕ್ಷಣ ಅದೇನು? ಈ ಸಂದೇಶದ ಭಾಷೆಯಲ್ಲಿ ದೇವರು ಮಾಡ್ತಿರುವಂತಹ ಗಾಯ. ಆ ಗಾಯ ಮಾಡುವುದಕ್ಕಿಂತ ಮುಂಚೆ ಏನು ಮಾಡ್ತಾರಂತೆ ದೇವರು? ಪ್ರಾರಂಭದಲ್ಲಿ ಓದಿದ್ವಲ್ಲ ನಾವು 17ನೇ ವಚನದಲ್ಲಿ, ತುತ್ತೂರಿಯ ಶಬ್ದವನ್ನು ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರರನ್ನು ನೇಮಿಸಲು ನಾವು ಕೇಳಲೊಲ್ಲೆವು ಎಂದು ಹೇಳಿದರು. ಅಂದರೆ ಗಾಯ ಮಾಡುವುದಕ್ಕಿಂತ ಮುಂಚೆ ಏನು ಮಾಡ್ತಾರಂತೆ? ತುತ್ತೂರಿ ಶಬ್ದ ಯಾವತ್ತಾದರೂ ಕೇಳಿಸಿದ್ಯಾ ಪ್ರಿಯರೇ ನಿಮಗೆ? ನಿಮ್ಮ ಜೀವನದಲ್ಲಿ ನಿಮಗೆ ಗಾಯ ಮಾಡುವುದಕ್ಕಿಂತ ಮುಂಚೆ ದೇವರು ತುತ್ತೂರಿ ಊದಿಸ್ತಾರಂತೆ. ಯಾವತ್ತಾದರೂ ಕೇಳಿಸಿದ್ಯಾ? ಕೇಳಿಸಿದೆ ಅನ್ನುವಂಥವ್ರು ಕೈ ಎತ್ತಿ. ನಾವು ತುತ್ತೂರಿ ಅಂದರೆ ಏನು ಅಂದ್ಕೊಂಡಿದ್ದೀವೋ ಆಮೇಲೆ ಹೇಳ್ತೀನಿ ನಾನು. ಓಕೆ, ಈ 2 ಸ್ಪೀಕರ್ಗಳಿದೆಯಲ್ವಾ, ಇದೇನಿದೆ? 2 ಆ ಕಡೆ ಈ ಕಡೆ ಇರುವಂಥ ಸ್ಪೀಕರ್ಗಳು ಏನು ಕೇಳಿಸುತ್ತೆ? ಅದರಿಂದ ಸೌಂಡ್ ಕೇಳಿಸುತ್ತಾ? ತುತ್ತೂರಿಯಿಂದ ಏನು ಬರುತ್ತೆ? ಸೌಂಡೇನಾ? ಆ ಕಾಲದಲ್ಲಿ ಹಂಗಿತ್ತು ಎಚ್ಚರಿಕೆ ಪ್ರವಾದಿಗಳ ಮೂಲಕ. ನನ್ನ ಜನರಿಗೆ ನಾನು ಪಾಪ ಮಾಡಬೇಡಿ, ನೀವು ಪಾಪ ಮಾಡಿದ್ರೆ ಇದು ನಿಮಗೆ ಈ ರೀತಿ ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿದ್ರು ಆ ಕಾಲದಲ್ಲಿ. ಆದರೆ ಈ ಕಾಲದಲ್ಲಿ ಬೋಧಕರ ಮೂಲಕ ಸರಿ ಕೇಳಿಲ್ಲ ನಾವು, ನಮ್ಮ ಪಾಪಗಳನ್ನು ಬಿಟ್ಬಿಡಿ, ಇವತ್ತೇ ಅನುಕೂಲವಾಗಿರುವಂತಹ ಸಮಯ, ಈ ಕ್ಷಣನೇ ಮಾರ್ಪಡಿ, ಯಾವತ್ತು ಜೀವ ಹೋಗುತ್ತೋ ಗೊತ್ತಿಲ್ಲ, ಯಾವತ್ತು ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಈ ತಪ್ಪುಗಳನ್ನೆಲ್ಲ ಮಾಡಬಾರ್ದು, ಈ ತಪ್ಪುಗಳನ್ನು ಮಾಡಿದ್ದಕ್ಕೆ ದೇವರು ಏನೇನೋ ಮಾಡಿಬಿಟ್ಟಿದ್ದಾರೆ. ಸತ್ಯವೇದದಲ್ಲಿ ತಪ್ಪು ಮಾಡಿದಂಥವರನ್ನು ತುಂಬ ಕಠೋರವಾಗಿರುವಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಮಾರ್ಪಡಿ. ಈ ಸೌಂಡನ್ನು ನಾವು ಯಾವತ್ತೂ ಕೇಳಿದ್ದೀವ? ಹಾಗಾದರೆ ತುತ್ತೂರಿ ಸೌಂಡ್ ಕೇಳಿಸಿದೆಯಾ ನಮಗೆ? ರೆಗ್ಯುಲರಾಗಿ ಈ ಥರ ತುತ್ತೂರಿ ಶಬ್ದ ಕೇಳೋ ಹಂಗೆ ಮಾಡ್ತಾರೆ ದೇವರು. ಎಷ್ಟು ಸೇವಕರಿಂದ ಕೇಳಿಲ್ಲ ನಾವು ಮಾರ್ಪಡಿ ಅನ್ನುವಂತಹದ್ದು?
ನಮ್ಮ ಪಾಪಗಳನ್ನು ನಾವು ಬಿಡಬೇಕು, ಬದಲಾಗಬೇಕು. ಎಷ್ಟು ಸೇವಕರ ಮೂಲಕ ಈ ವಾಕ್ಯವನ್ನು ಕೇಳಿಲ್ಲ ನಾವು. ಸತ್ಯವೇದವನ್ನು ಓದಬೇಕಾದ್ರೆ ಈ ಪದ ನಮ್ಮ ಕಣ್ಣಿಗೆ ಎಷ್ಟು ಸರಿ ಬಿದ್ದಿಲ್ಲ. ಕಂದ, ಮಗುವೆ ಅಂತ ದೇವರು ಮಾತಾಡುವಂತಹದ್ದು ಕೀರ್ತನೆಗಳಲ್ಲಿ, ಜ್ಞಾನೋಕ್ತಿಗಳಲ್ಲೆಲ್ಲ, ಹೌದಲ್ವಾ? ಕಂದ, ಮಗನೇ, ನನ್ನ ಬೋಧನೆಗೆ ಕಿವಿಗೊಡು, ಅದನ್ನು ತೊರೆಯಬೇಡ, ಅದನ್ನು ಅಸಡ್ಡೆ ಮಾಡಬೇಡ. ಇದೆಲ್ಲ ಏನು? ತುತ್ತೂರಿ ಸೌಂಡು ನಮಗೆ ಕೇಳಿಸಿಲ್ಲ ಅಷ್ಟೇ. ಏನಕ್ಕೋಸ್ಕರ ನಾವು ಕ್ಯೂಡ್ರಾಗಿದ್ವಲ್ವ? ಕಿವಿ ಇದ್ದು ಕೇಳಿಸಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದ್ದೇನೆ. ತುಂಬ ಸರಿ ಎಚ್ಚರಿಕೆ ಕೊಡ್ತಾರೆ. ಆ ಕಾಲದಲ್ಲಿ, ನೋಹನಿರುವಂತಹ ಕಾಲದಲ್ಲಿ ಜಲಪ್ರಳಯವನ್ನು ತರಬೇಕು ಅಂತ ಅಂದ್ಕೊಳ್ತಾರಲ್ವ ದೇವರು. ಜಲಪ್ರಳಯವನ್ನು ತರಬೇಕು ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಪ್ರಿಯರೇ? ಅಂದ್ಕೊಂಡಿದ ತಕ್ಷಣ ತೊಗೊಂಡು ಬರ್ತಾರ? ಏನು ಮಾಡ್ತಾರೆ? ಎಚ್ಚರಿಕೆ ಕೊಡ್ತಾರ? ಎಚ್ಚರಿಕೆ ಕೊಟ್ಟ ನಂತರವೂ ಏನು ಮಾಡ್ತಾರೆ? ಒಂದೇ ಸರಿ ಜೋರಾದ ಮಳೆಯನ್ನು ಶುರು ಮಾಡ್ತಾರೆ? ವೆಯ್ಟ್ ಮಾಡಿ 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 ಇವತ್ತು ಮಾರ್ಪಡ್ತಾರೆ, ನಾಳೆ ಮಾರ್ಪಡ್ತಾರೆ. ಒಬ್ಬರು ಆ ಗ್ರೂಪಿಂದ ಒಬ್ಬರು, ಆ ಗ್ರೂಪಲ್ಲಿ ಯಾರು ದೋಣಿ ಹತ್ತೋದಿಲ್ಲ ಅಂತಿದ್ದಾರೋ ಆ ಗ್ರೂಪಿಂದ ಒಬ್ಬರು ಈ ಕಡೆ ಬಂದರೆ ಸಾಕು, ಒಬ್ಬರು ಬಂದರೆ ಸಾಕು, ನಾನು ಎಷ್ಟು ದಿನ ಬೇಕಾದರೂ ಕಾಯ್ತೀನಿ. ಒಬ್ಬರೂ ಬರೋದಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಆ ಗಾಢವಾಗಿರುವಂತಹ, ಘೋರವಾಗಿರುವಂತಹ ಮಳೆ ಸುರಿದಿದ್ದಲ್ವ. ಯೋನನನ್ನು ಎಲ್ಲಿ ಕಳಿಸ್ಕೊಡ್ತಾರೆ ದೇವರು ಸುವಾರ್ತೆ ಸಾರಲಿಕ್ಕೆ? ನಿನೆವೆ ಪಟ್ಟಣಕ್ಕೆ. ನಿನೆವೆ ಪಟ್ಟಣಕ್ಕೆ ಆ ಸುವಾರ್ತೆ ಕೇಳದೆ ಹೋದರೆ ಏನಾಗಿರ್ತಾ ಇತ್ತು? ನಾಶನ ಆಗಿರ್ತಾ ಇತ್ತು. ಅಂದರೆ ಅದು ಗಾಯ ಆ ಪಟ್ಟಣಕ್ಕೆ. ಆ ಗಾಯ ಮಾಡುವುದಕ್ಕಿಂತ ಮುಂಚೆ ದೇವರ ಉದ್ದೇಶ ಏನು? ತುತ್ತೂರಿ ಸೌಂಡ್ ಕೇಳಿಸಬೇಕು. ಯಾರ ಮೂಲಕ? ಯೋನನ ಮೂಲಕ. ಇದು ದೇವರಿಗಿರುವಂಥ ಕರುಣೆ. ಒಂದು ಸಾರಿ ಗಾಯ ಮಾಡುವುದಕ್ಕಿಂತ ಮುಂಚೆ, ನೀವು ನಿಮ್ಮ ಮಕ್ಕಳಿಗೆ ಗಾಯ ಮಾಡಿರ್ತೀರ, ಆದರೆ ಗಾಯ ಮಾಡಿರುವುದಕ್ಕಿಂತ ಮುಂಚೆ ಅಷ್ಟು ಸರಿ ಅದನ್ನು ಮಾಡಬೇಡ ಅಂತ ಹೇಳಿರೋದಿಲ್ವೇನೋ ನನಗೆ ಗೊತ್ತಿಲ್ಲ. ಆದರೆ ದೇವರು ಎಷ್ಟು ಸರಿ ಹೇಳಿರುತ್ತಾರಂತೆ, ಒಂದು ಸಾರಿ ಬರೆ ಹಾಕುವುದಕ್ಕಿಂತ ಮುಂಚೆ ಸಾಕಷ್ಟು ಸರಿ ಈ ಕೆಲಸವನ್ನು ಮಾಡಬೇಡ, ಈ ತಪ್ಪುಗಳನ್ನು ಬಿಡು, ಇದು ನನಗೆ ಇಷ್ಟ ಇಲ್ಲದೆ ಇರುವಂಥ ಕೃತ್ಯ, ಈ ಥರ ಮಾಡಿದ್ರೆ ನೀನು ಪರಲೋಕಕ್ಕೆ ಬರೋದಿಲ್ಲ, ನರಕದ ಪಾಲಾಗ್ತೀಯ ಮಗನೇ. ಎಷ್ಟು ಸರಿ ಕೊಟ್ಟಿರ್ತಾರೆ ಈ ಎಚ್ಚರಿಕೆಯನ್ನು? ಕೇಳದೆ ಹೋದರೆ ಅಲ್ವಾ ಬರೆ ಹಾಕುವಂತಹದ್ದು. ಯಾಕೆ ಬೇಕು ನಮಗೆ? ಅಲ್ಲಿ ತನಕ ಹೋಗುವಂತಹ ಪರಿಸ್ಥಿತಿ ನಮಗೇನಕ್ಕೋಸ್ಕರ ಬೇಕು? ಬರೆ ಮೇಲೆ ಬರೆ ಹಾಕ್ತಾರಂತೆ. ನಿಮಗೆ ಗೊತ್ತು, ಪ್ರಕೃತಿಯ ವೈಫಲ್ಯ ಯಾವಾಗಲೂ ಸಂಭವಿಸಬೇಕಾದ್ರೆ ಭೂಕುಸಿತಗಳನ್ನೆಲ್ಲ ನಾವು ನೋಡಿದ್ದೀವಲ್ವ, ಲ್ಯಾಂಡ್ ಸ್ಲೈಡ್ಗಳನ್ನೆಲ್ಲ. ಅತಿಯಾದ ಮಳೆ ಬಂದು ಭೂಮಿಯೆಲ್ಲ ಕುಸಿದು ಹೋಗಿ ಆ ಪ್ರದೇಶದಲ್ಲಿರುವಂತಹ ಜನರನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಈಗಾಗಲೇ ಭೂಕಂಪ ಬಂದಿನೋ ಅಥವಾ ಹೆಚ್ಚಾಗಿರುವಂತಹ ಮಳೆಯಿಂದಲೋ ಆ ಪ್ರದೇಶ ಪೂರ್ತಿ ತತ್ತರಿಸಿ ಹೊರಟೋಗಿರುತ್ತೆ. ಈಗಾಗಲೇ ಊಟ ಇರೋದಿಲ್ಲ. 5 hours ಆಯಿತು, ಈಗಾಗಲೇ ಭೂಕಂಪ ಬರುತ್ತೇನೋ ಅನ್ನುವಂತಹ ಭಯದಿಂದ ಜನ ಎಲ್ಲ ಬಂದು ಖಾಲಿ ಗ್ರೌಂಡಲ್ಲಿ ಕೂತಿದ್ದಾರೆ. ಭೂಕಂಪ ಬಂದರೆ ಮನೇಲಿದ್ದರೆ ಗೋಡೆಗಳೆಲ್ಲ ತಲೆ ಮೇಲೆ ಬೀಳುತ್ತಲ್ವ, ಅದಕ್ಕೋಸ್ಕರ ಈಗ ಖಾಲಿ ಗ್ರೌಂಡಲ್ಲಿ ಬಂದು ಕೂತಿದ್ದಾರೆ. ಭೂಕಂಪ ಇನ್ನೊಂದು ಸರಿ ಆಗೋದ್ರೆ ಹಿಂಗೆ, ಈಗಾಗಲೇ ಊಟ ಮಾಡಿಲ್ಲ, ಆ ಸಂದರ್ಭದಲ್ಲಿ ಇನ್ನೊಂದು ಅನಾಹುತ ಆಯಿತು ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ ಆ ಜಾಗದ ಪರಿಸ್ಥಿತಿಯನ್ನು ಒಂದು ಸರಿ ಊಹೆ ಮಾಡ್ಕೊಳ್ಳಿ. ಇಷ್ಟು ಮಾಡ್ತಿದ್ದಾರೆ ದೇವರು. ಒಂದಾದ ನಂತರ ಇನ್ನೊಂದು ಗಾಯ, ಇನ್ನೊಂದು ಗಾಯ ಆದ ನಂತರ ಇನ್ನೊಂದು ಗಾಯ, ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು? ಕರುಣೆ ಇಲ್ಲ ಅಂತನ ದೇವರಿಗೆ? ಕರುಣೆ ಇಲ್ಲ ಅಂತನ? ಪ್ರೀತಿ ಇಲ್ಲ ಅಂತನ ನಮ್ಮ ಮೇಲೆ? ಅತಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಹೇಳಿ ಅದರ ಅರ್ಥ. ನಾವು ಯಾವತ್ತು ಅರ್ಥ ಮಾಡ್ಕೊಳ್ತೀವಿ ಪ್ರೀತಿಯನ್ನು? ಆ ತುತ್ತೂರಿ ಸೌಂಡ್ಗಳು ಮತ್ತೆ 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 ನಮಗೆಲ್ಲರ ಕೈಯಿಂದಲೂ ಹೇಳಿಸುವಂತಹದ್ದು. ಒಂದು ಸಾರಿ ದೇವ ಸೇವಕರಿಂದ ಹೇಳಿಸ್ತಾರೆ, ಒಂದು ಸಾರಿ ಪಕ್ಕದಲ್ಲಿರುವಂತಹ ಬ್ರದರಿಂದ ಹೇಳಿಸ್ತಾರೆ, ಬ್ರದರ್ ಇದು ನೀವು ಮಾಡ್ತಿರುವಂತಹ ತಪ್ಪು ಬ್ರದರ್ ಬಿಟ್ಬಿಡಿ ಅಂತ ಹೇಳಿಸ್ತಾರೆ. ಒಂದು ಸಾರಿ ಕುಟುಂಬದ ಕಡೆಯಿಂದ ಹೇಳಿಸ್ತಾರೆ, ಒಂದು ಸಾರಿ ಫ್ರೆಂಡ್ಸ್ನ ಮೂಲಕ ಹೇಳಿಸ್ತಾರೆ. ಅಷ್ಟು ಮಾಡಿದ್ರೂ ನಾವು ಕೇಳೋದಿಲ್ಲ ಅಲ್ವಾ? ಆಮೇಲೆ ಬರೆ ಹಾಕ್ತಾರೆ. ಈಗ ನಮ್ಮ ಜೀವನಗಳು ನಮಗೆ ಗೊತ್ತು. ನಾವು ಯಾವುದು ದೇವರ ಮಾತನ್ನು, ಯಾವ ಮಾತನ್ನು ಕೇಳ್ತಿದ್ದೀವಿ, ಯಾವ ಮಾತನ್ನು ಕೇಳ್ತಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತು. ಬರೆ ಹಾಕುವುದಕ್ಕಿಂತ ಮುಂಚೆ ಮಾರ್ಪಡ್ತೀವ? ಆ ದೇವರ ಸ್ಟೇಜ್ ಪ್ರೋಸೆಸ್ ಟೀಚ್ ಮಾಡಲಿಕ್ಕೆ ದೇವರು ಏನು ಪ್ರೋಸೆಸ್ ಫಾಲೋ ಮಾಡ್ತಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಸಾರಿ ಬರೀ ಪಕ್ಕದಲ್ಲಿರುವಂಥವ್ರಿಗೆ ಹೇಳ್ತಾರೆ, ಆಮೇಲೆ ನಮಗೆ ಹೇಳ್ತಾರೆ, ಆಮೇಲೆ ನಮ್ಮನ್ನು ತೆಗೆದು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾರೆ. ಈ ಪ್ರೋಸೆಸ್ಸಲ್ಲಿ ನಾವು ಯಾವಾಗ ಕಲಿತೀವಿ ಅನ್ನುವಂತಹದ್ದನ್ನು ನಾವೇ ನಿರ್ಧಾರ ಮಾಡಬೇಕು. ಓಕೆ, ಇದರ ಕಂಟಿನ್ಯೂಷನ್ ಇವತ್ತು ನಾವು ಆಲೋಚನೆ ಮಾಡಿರುವಂತಹದ್ದು ದೇವರು ಮಾಡುವಂತಹ ಗಾಯ ಭಾಗ 1. ನಾಳೆ ದೇವರು ಮಾಡುವಂತಹ ಗಾಯ ಭಾಗ 2 ಆಲೋಚನೆ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು, ಇದರ ನಿಮಿತ್ತ ಇನ್ನೊಂದು ಸಾರಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ದಯೆ, ನಿಮ್ಮ ತಾಳ್ಮೆ ಅಪಾರವಾದದ್ದು ಅಪ್ಪ. ನೀವೊಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಮನುಷ್ಯರಿಗೆ ತುತ್ತೂರಿ ಧ್ವನಿಯ ಹೋಲಿಕೆಗೆ ಸರಿಯಾಗಿ ಹೋಲುವಂತಹ ಸೇವಕರ ಮಾತುಗಳು, ಸತ್ಯವೇದದಲ್ಲಿರುವಂತಹ ಮಾತುಗಳು, ಇದೆಲ್ಲದರ ಮೂಲಕ ನಮ್ಮ ಪಾಠ ಹೇಳಲಿಕ್ಕೆ ಸಾಕಷ್ಟು ಸಾರಿ ಪ್ರಯತ್ನ ಮಾಡಿರ್ತೀರಾ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಿದೆ ತಂದೆ.
ಕೇಳದೇ ಇದ್ದಾಗಲ್ವ ಅಪ್ಪ ನೀವು ಗಾಯ ಹಾಕುವಂತಹದ್ದು, ಅದನ್ನು ತಿರಸ್ಕಾರ ಮಾಡಿದಾಗಲ್ವ ಅಪ್ಪ ಗಾಯದ ಮೇಲೆ ಗಾಯ ಮಾಡುವಂತಹದ್ದು. ನಾವು ಅಲ್ಲಿ ತನಕ ನಮ್ಮ ಹಂತವನ್ನು ತೊಗೊಂಡು ಬರೋದಿಲ್ಲ ಅಂತ ಹೇಳ್ತಾ ಭರವಸೆಯನ್ನು ಕೊಡ್ತಾ, ತುತ್ತೂರಿ ಶಬ್ದ ಯಾವಾಗಾದರೂ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೋ, ದೇವ ಜನರ ಮೂಲಕ ದೇವ ಸೇವಕರ ಮೂಲಕ ಯಾವಾಗ ಬುದ್ಧಿ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೋ, ಆ ಹಂತದಲ್ಲೇ ನಾವು ಕಲಿತು ನಿಮಗೆ ಒಳ್ಳೆ ಮಕ್ಕಳಾಗಿ ಮಾರ್ಪಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಮುಂದೆ ನಡಿಬೇಕಾಗಿರುವಂಥ ಸಕಲ ವಿಧವಾಗಿರುವಂಥ ಕಾರ್ಯಕ್ರಮಗಳನ್ನು ನಿಮ್ಮ ಸಾರಥ್ಯದಲ್ಲಿ ನಡೆಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ವಂದನೆಗಳು ಪ್ರಿಯರೇ.